ಅಷ್ಟೇ ಒಬ್ಬರು ಸಹಕರಿಸಿ ಒಬ್ಬರು ಓದಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈಗ ನಮ್ಮ ಮಧ್ಯದಲ್ಲಿ ಜ್ಞಾನ್ ರಾಜ್ ಅವರು ದೇವರ ವಾಕ್ಯವನ್ನು ಹಂಚಿಕೊಡ್ಬೇಕೆಂದು ಅವರನ್ನು ಪ್ರೀತಿಯಿಂದ ಈ ಕೂಟಕ್ಕೆ ಆಹ್ವಾನಿಸುತ್ತಿದ್ದೇನೆ. ಬ್ರದರ್, ವಂದನೆಗಳು ನಿಮಗೆ. ವಂದನೆಗಳು ಬ್ರದರ್, ಎಲ್ಲರಿಗೂ ವಂದನೆಗಳು. ತಂದೆಯಾದ ದೇವರ ಕೃಪೆಯಿಂದ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ಹಾಗೂ ಪವಿತ್ರಾತ್ಮನ ಅನ್ಯೋನ್ಯತೆಯಿಂದ ನಾವೆಲ್ಲರೂ ಕೂಡ ಈ ಬೆಳಗಿನ ಜಾವದಲ್ಲಿ ಒಟ್ಟಾಗಿ ದೇವರ ವಾಕ್ಯವನ್ನ ಕೇಳಲಿಕ್ಕೆ ಆಸಕ್ತಿಯಿಂದ ಸೇರಿರ್ತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸುತ್ತಾ, ನನಗೆ ಕೊಟ್ಟಿರ್ತಕ್ಕಂಥ ಈ ಸಮಯಕ್ಕಾಗಿಯೂ ಹಾಗೂ ನನ್ನ ಮೇಲೆ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೂ ಕೂಡ ನಾನು ಆಭಾರಿಯಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಈಗ ನಾವು ವಾಕ್ಯದ ಕಡೆಗೆ ಮುಖ ಮಾಡೋಣ ಪ್ರಿಯರೇ. ಅದಕ್ಕಿಂತ ಮೊದಲನೇದಾಗಿ ನಾವೊಂದು ಚಿಕ್ಕ ಪ್ರಾರ್ಥನೆಯ ಮುಖಾಂತರವಾಗಿ ಪ್ರಾರಂಭ ಮಾಡೋಣ ಪ್ರಿಯರೇ. ಎಲ್ಲರೂ ಕಣ್ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಕೊಟ್ಟಿರ್ತಕ್ಕಂಥ ಆಯುಷ್ಕಾಲದಲ್ಲಿ ದೇವ, ನಾವು ಯಾವ ರೀತಿ ನಿನ್ನನ್ನು ಮಹಿಮೆ ಪಡಿಸಬೇಕು, ಯಾವ ರೀತಿ ನಾವು ನಿಮಗೆ ಹತ್ತಿರವಾಗಿರಬೇಕು ಎಂಬುದನ್ನ ನಿನ್ನ ಮಗನ ಹಾಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ದೇವ. ದೇವ, ನಮ್ಗಿರ್ತಕ್ಕಂಥ ಈ ಅಲ್ಪ ಆಯುಷ್ಯದಲ್ಲಿ ದೇವ, ನಿನ್ನನ್ನು ತೃಪ್ತಿಪಡಿಸಿ ನಿನ್ನನ್ನು ಮಹಿಮೆ ಪಡಿಸುವಂತ ಮಕ್ಕಳಾಗಿ ನಾವೀಗ ಸೇರಿದ್ದೇವೆ ದೇವ. ನಮಗೆ ಆತ್ಮೀಕವಾದಂತ, ದೈಹಿಕವಾಗಿರ್ತಕ್ಕಂಥ ಮತ್ತು ಮಾನಸಿಕವಾಗಿರ್ತಕ್ಕಂಥ ಶಕ್ತಿಯನ್ನು ನಮ್ಮೆಲ್ಲರಿಗೂ ಕೊಟ್ಟು ದೇವ, ನಿನ್ನ ಜ್ಞಾನವನ್ನ, ನಿನ್ನ ವಿವೇಕವನ್ನ ಸಂಪಾದಿಸಿಕೊಳ್ಳಲು ದೇವ ನಮಗೆ ಅವಕಾಶ ಮಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ನಿನ್ನ ಪದ್ಮ ಪಾದದ ಕಡೆಗೆ ದೇವ, ಅವರೆಲ್ಲರನ್ನು ಕೂಡ ನಿನ್ನ ದಾರಿಗೆ ನಾನು ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ದೇವ. ವಾಕ್ಯದ ಮುಖಾಂತರವಾಗಿ ಅದು ನನ್ನ ಮಾತುಗಳಾಗಿರದೆ ದೇವ, ನಿನ್ನ ಮಹೋನ್ನತವಾದಂತ ಜ್ಞಾನದ ಕಡೆಗೆ ದೇವ ಅವರೆಲ್ಲರೂ ಕೂಡ ಭಯಭಕ್ತಿಯಿಂದ ನಡೆದುಕೊಳ್ಳುವ ಶಕ್ತಿಯನ್ನು ದೇವ ನಿನ್ನ ವಾಕ್ಯದ ಮುಖಾಂತರವಾಗಿ ಅವರಿಗೆ ಅನುಗ್ರಹಿಸಬೇಕಂತ ಹೇಳಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ದೇವ ನಾವು ಬೇಡಿಕೊಳ್ತಾ ಈ ಪ್ರಾರ್ಥನೆಯನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ನಿಮಗೆ ಸಮರ್ಪಿಸುತ್ತೇವೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನನ್ನ ಒಂದು ಚಿಕ್ಕ ಪರಿಚಯವನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ಜ್ಞಾನ್ ರಾಜ್ ಅಂತ ಹೇಳಿ, ನಾನು ರಾಯಚೂರಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೊ ಈಗ ನನಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ಬ್ರದರ್ ಅವರು, ಅವರಿಗೂ ನಾನು ಪ್ರತ್ಯೇಕವಾಗಿ ವಂದನೆಗಳನ್ನ ತಿಳಿಸುತ್ತಾ, ಸೊ ಈಗ ನಾವು ವಾಕ್ಯದ ಕಡೆಗೆ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ಲಿಕ್ಕೆ ಪ್ರಯಾಸ ಪಡೋಣ ಪ್ರಿಯರೇ. ಮೊದಲನೇದಾಗಿ ಅಣ್ಣ ವಿಡಿಯೋ ಆನ್ ಮಾಡ್ಕೊಳಕ್ಕಾದ್ರೆ ಮಾಡಿ ಅಣ್ಣ. ಓಕೆ ಸಿಸ್ಟರ್, ಓಕೆ ಓಕೆ. ಮೊದಲನೇದಾಗಿ ನಾವು ವಾಕ್ಯವನ್ನು ಓದುವುದರ ಮುಖಾಂತರವಾಗಿ ನಮ್ಮ ಕಾಣಿಸ್ತದೇನೆ ಮೇಡಮ್ ಎಲ್ಲರಿಗೂ? ಕಾಣಿಸ್ತೇನೆ. ಓಕೆ, ಅಂದ್ರೆ ಇದನ್ನ ಇಡ್ಲಿಕ್ಕೆ ಓಕೆ. ನಾವು ಈ ದಿನ ಆರಿಸಿಕೊಂಡಿರ್ತಕ್ಕಂಥ ವೇದ ವಾಕ್ಯ ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 1ನೇ ವಚನವನ್ನ ನಾವು ಓದೋದರ ಮುಖಾಂತರವಾಗಿ ನಾವು ಈ ದಿನದ ವಾಕ್ಯವನ್ನು ಪ್ರಾರಂಭಿಸೋಣ ಪ್ರೇರೆ. ಬರೆದಂತ ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 1ನೇ ವಚನವನ್ನ ನಾವೆಲ್ಲರೂ ಕೂಡ ಒಂದು ಸಾರಿ ಓದೋಣ ಪ್ರೇರೆ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸಿ, ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನ ಪಡೆದುಕೊಳ್ಳುವಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯಗಳನ್ನು ನಾವು ಓದಿದಾಗ ನಿಜವಾಗ್ಲೂ ಕೂಡ ಮನುಷ್ಯನು ಈ ಭೂಮಿ ಮೇಲೆ ಯಾವ ರೀತಿ ಬದುಕಬೇಕು ಎಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅಂದ್ರೆ ಜ್ಞಾನೋಕ್ತಿಗಳಲ್ಲಿ ನಮಗೆ ಏನು ಪ್ರಮುಖವಾಗಿ ಅಂಶಗಳು ಗೊತ್ತಾಗುತ್ತಂದ್ರೆ, ಈ ನಮ್ಮ ಭಯ ಭಕ್ತಿ ಜೀವಿತದಲ್ಲಿ ನಾವು ಯಾವ ರೀತಿ ನಮ್ಮನ್ನು ನಾವು
ನಡೆಸಿಕೊಂಡು ಹೋಗ್ಬೇಕು ದೈವ ಜ್ಞಾನದಲ್ಲಿ, ದೇವರ ಭಯಭಕ್ತಿಯಲ್ಲಿ ಅಂತಕ್ಕಂಥದ್ದನ್ನ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪ್ರೇರೆ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರಿಯರೇ, ಜ್ಞಾನೋಕ್ತಿಗಳನ್ನ ನಾವು ಓದುವುದರ ಮುಖಾಂತರ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ನಮ್ಮ ಜೀವಿತ ಯಾವ ರೀತಿ ನಡೀಬೇಕು, ನಾವು ಯಾವ ವಿಷಯದಲ್ಲಿ ಜಾಗೃತರಾಗಿರಬೇಕು, ನಮ್ಮನ್ನು ನಾವು ಯಾವ ರೀತಿ ಸರಿಪಡಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಉತ್ತಮವಾದಂತ ಕೊಟೇಶನ್ಸ್ ಗಳ ರೂಪದಲ್ಲಿ ದೇವರ ವಾಕ್ಯವು ನಮ್ಮನ್ನ ದೇವರಿಗೆ ಹತ್ತಿರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಪ್ರೇರೆ. ನಮ್ಗೆ ಎಂತ ಒಳ್ಳೆ ಮಾರ್ಗಗಳನ್ನ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ನಿಜವಾಗ್ಲೂ ಪ್ರೇರೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ, ಅದು ಕ್ರೈಸ್ತನಾಗಿರ್ಬೋದು ಅಥವಾ ಕ್ರೈಸ್ತನೇತರನಾಗಿರ್ಬೋದು, ಈ ಜ್ಞಾನೋಕ್ತಿಗಳನ್ನ ಓದಿದ್ದೇ ಆದ್ರೆ ಖಂಡಿತವಾಗಲೂ ಕೂಡ ಆ ವ್ಯಕ್ತಿಯನ್ನ ಬಹಳಷ್ಟು ಅಟ್ರಾಕ್ಟ್ ಮಾಡ್ತಕ್ಕಂತ ವಾಕ್ಯದ ಭಾಗಗಳನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಎಂತ ಕಠಿಣವಾದ ಹೃದಯವಿದ್ರೂ ಕೂಡ ಆ ಹೃದಯವನ್ನ ತಟ್ಟತಕ್ಕಂತ ಶಕ್ತಿ ನಮ್ಮ ಬೈಬಲ್ ವಾಕ್ಯಗಳಲ್ಲಿ ಇದೆ ಅಂತಕ್ಕಂಥದ್ದನ್ನ ಬಹಳಷ್ಟು ಘಂಟಾಘೋಷವಾಗಿ ನಾವು ಹೇಳ್ಬೋದು ಪ್ರೇರೆ. ಈ ಪ್ರಮುಖವಾಗಿ ಜ್ಞಾನೋಕ್ತಿಗಳಂದ್ರೆ ಜ್ಞಾನದ ಉಕ್ತಿ ಅನ್ನುವಂತ ಅರ್ಥವನ್ನ ಈ ಜ್ಞಾನೋಕ್ತಿಗಳ ಒಂದು ಟೈಟಲ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಪ್ರೇರೆ. ಅಂದ್ರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದದ್ದು ಜ್ಞಾನ ಪ್ರೇರೆ. ಆ ಜ್ಞಾನದ ಅಂಶವನ್ನ ಯಾವ ರೀತಿ ಸೊಲೊಮೋನನ ಹೃದಯಕ್ಕೆ ತಟ್ಟುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾನೋ, ಒಂದು ಸಾರಿ ಈ ವಾಕ್ಯಗಳನ್ನ ನಾವು ಪರಿಶೀಲಿಸಿದಾಗ ಅಥವಾ ಈ ಅಧ್ಯಯನಗಳನ್ನ ನಾವು ಪರಿಶೀಲಿಸಿದಾಗ ನಮಗೆ ಗೊತ್ತಾಗುತ್ತೆ ಪ್ರೇರೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬೈಬಲ್ ಪಠಣದ ನಂತರ ಅಥವಾ ಬೈಬಲ್ ಪಠಣ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ದೇವರು ನಮಗೆ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಆಲೋಚಿಸಿದಾಗ ಖಂಡಿತವಾಗಲೂ ಕೂಡ ನಮ್ಮ ಜೀವಿತದಲ್ಲಿ, ಅದು ನಮ್ಮ ವ್ಯಕ್ತಿಗತ ಜೀವಿತ ಆಗಿರ್ಬೋದು ಅಥವಾ ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಮ್ಮ ಕುಂದು ಕೊರತೆಗಳು ಯಾವ ರೀತಿ ಇದಾವೆ, ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ಪ್ರೇರೆ. ಸೊ ಇವತ್ತು ಸಮಾಜದಲ್ಲಿ ನಾವು ನೋಡಿದಾಗ ಅನೇಕ ವಿಷಯಗಳು ಕ್ರೈಸ್ತರಾಗಿರ್ತಕ್ಕಂಥ ನಮಗೂ ಕೂಡ ತಿಳಿಯದಂತ ಅನೇಕ ವಿಷಯಗಳಲ್ಲಿ ಅಥವಾ ಅನೇಕ ಸಂಗತಿಗಳಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಕ್ಕಂಥದ್ದಾಗಿದೆ ಪ್ರೇರೆ. ಈ ದಿನ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸಣ್ಣ ಸಂಗತಿ ಅಥವಾ ಸಣ್ಣ ವಿಷಯ ಯಾವ್ದಪ್ಪ ಅಂತಂದ್ರೆ, ಕ್ರೈಸ್ತರಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಕ್ರೈಸ್ತರ ಆಗಿರದೇ ಅಂತ ವ್ಯಕ್ತಿಗಳು ಸಮಾಜದಲ್ಲಿ ಬಹಳಷ್ಟು ಜನ ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗಂಡ ಹೆಂಡತಿಯ ವಿಷಯಕ್ಕೆ ನಾವು ಬಂದಂತ ಸಂದರ್ಭದಲ್ಲಿ ಇವತ್ತು ವಿವಾಹ ಅನ್ನುವಂತ ಒಂದು ಪವಿತ್ರವಾದಂತ ಕ್ರಿಯೆ, ಹೌದಾ? ಬಹುಶಃ ಈ ಭೂಮಿ ಮೇಲೆ ನಡೀತಕ್ಕಂತ ಎಲ್ಲ ಕ್ರಿಯೆಗಳಲ್ಲಿ ಕೂಡ ಅತ್ಯುನ್ನತವಾಗಿರ್ತಕ್ಕಂಥದ್ದು, ಎಲ್ಲದರಲ್ಲಿಯೂ ಘನವುಳ್ಳಂತಕ್ಕಂಥದ್ದು, ಎಲ್ಲರಿಂದಲೂ ಕೂಡ ಮಾನ್ಯತೆಗೊಳಪಟ್ಟಿರ್ತಕ್ಕಂಥ ವ್ಯವಸ್ಥೆ ಈ ವಿವಾಹ ವ್ಯವಸ್ಥೆ ಪ್ರೇರೆ. ಇದು ನಮ್ಗೆ ಗೊತ್ತುಂಟು, ಹೌದಾ? ವಿವಾಹದ ಕುರಿತು ನಮ್ಗೆ ಗೊತ್ತುಂಟು. ಆ ವಿವಾಹಗಳು, ಮೊದಲನೇ ವಿವಾಹ ಆದಾಮ ಮತ್ತು ಅವ್ವನಿಗೆ ದೇವರು ಏದೇನು ವನದಲ್ಲಿ ಯಾವ ರೀತಿ ಮಾಡಿದನು ಮತ್ತು ಅವರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಆದ್ರೆ ಇವತ್ತು ಈ ವಿಷಯವೂ ಕೂಡ ಬಹಳ ಚರ್ಚಾಗ್ರಸ್ತವಾಗಿದೆ ಪ್ರೇರೆ. ಇವತ್ತು ಪ್ರಪಂಚದಾದ್ಯಂತ ನಾವು ನೋಡಿದಾಗ ಎಷ್ಟೋ ವಿವಾಹಗಳು ಇವತ್ತು ಮೃದು ಹೋಗುವಂತ ಸ್ಥಿತಿಗೆ ಬಂದಿದೆ ಪ್ರೇರೆ. ಡಿವೋರ್ಸ್ ಅಂತಕ್ಕಂಥ ಹೆಸರಿನ ಮುಖಾಂತರವಾಗಿ ಎಷ್ಟೋ ವಿವಾಹಗಳು ದೇವರಿಂದ ಮಾನ್ಯತೆಗೊಳಪಟ್ಟಿರ್ತಕ್ಕಂಥ ಎಲ್ಲಾ ವಿಷಯದಿಂದಲೂ ಕೂಡ ಇದು ಅತ್ಯುನ್ನತವಾಗಿರ್ತಕ್ಕಂಥದ್ದು ಅನ್ನುವಂತ ಒಂದು ವಿವಾಹ ವ್ಯವಸ್ಥೆಗಳು ಇವತ್ತು ಸಮಾಜದಲ್ಲಿ ವೇಸ್ಟ್ ಆಗ್ತಾ ಇದೆ ಪ್ರಿಯರೇ. ಡಿವೋರ್ಸ್ ಅಂತಕ್ಕಂಥ ಒಂದು ಹೆಸರಿನ ಮುಖಾಂತರವಾಗಿ ಯಾಕೆ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ನಾವು ಆಲೋಚನೆ ಮಾಡಿದಾಗ ಪ್ರಿಯರೇ, ವಿವಾಹದ ಒಂದು ಪ್ರಕ್ರಿಯೆ, ವಿವಾಹದ ಉದ್ದೇಶ, ವಿವಾಹದ ನಂತರ ಬದುಕುವಂತ ಬದುಕು ಯಾವ ರೀತಿ ಇರ್ಬೇಕಂತಕ್ಕಂಥದ್ದು ಅನೇಕ ಜನರಿಗೆ ಗೊತ್ತಿಲ್ಲ ಪ್ರಿಯರೇ. ಆದ್ದರಿಂದ ಇವತ್ತು ಸಮಾಜದಲ್ಲಿ ಎಷ್ಟೋ ವಿವಾಹಗಳು ನಡುದಾರಿಯಲ್ಲೇ ನಲಿಗಿ ಹೋಗುವಂತ ಸ್ಥಿತಿಗೆ ಇವತ್ತು ಬಂದಿದೆ ಪ್ರಿಯರೇ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ, ನಿಜವಾದಂತ ದೇವರ ಮನಸ್ಸನ್ನ, ದೇವರ ಆಜ್ಞೆಯನ್ನ ನಾವು ತಿಳಿಯದೆ ಹೋಗ್ತಕ್ಕಂಥದ್ದು ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು, ಕ್ರಿಸ್ತನನ್ನ ಅರ್ಥಕೊಂಡಿರ್ತಕ್ಕಂಥ ನಾವುಗಳು ಒಂದು ಕುಟುಂಬವಾಗಿ, ಒಂದು ಗಂಡ ಅಥವಾ ಹೆಂಡತಿಯಾಗಿ ನಾವು ಯಾವ ರೀತಿ ನಮ್ಮ ಸಂಸಾರವನ್ನು ನಾವು ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನ ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಾವು ಎಚ್ಚರಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ನಾನು ಮಾಡ್ತಕ್ಕಂಥ ಈ ಒಂದು ಟಾಪಿಕ್ ಜನರಲೈಸೇಷನ್ ಅಂದ್ರೆ ಜನರಲ್ ಆಗಿರ್ತಕ್ಕಂಥ ವಿಷಯ ಆಗಿದ್ರು ಕೂಡ
ನಾವೆಲ್ಲರೂ ಕೂಡ ನಮ್ಮ ಭಕ್ತಿ ಜೀವಿತಕ್ಕೆ, ನಮ್ಮ ವಿಶ್ವಾಸದ ಜೀವಿತಕ್ಕೆ ನಾವು ಯಾವ ಹಂತದಲ್ಲಿದ್ದೀವಿ ಅಂತಕ್ಕಂಥದನ್ನ ಪರಾಮರ್ಶೆಗೆ ಒಳಪಡಿಸ್ಕೊಳ್ತಕ್ಕಂಥ ಒಂದು ಅಂಶ ಆಗಿರೋದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಈ ಬೈಬಲ್ ಪಠಣವನ್ನ, ಬೈಬಲ್ ಧ್ಯಾನವನ್ನ ಮಾಡೋದರ ಮುಖಾಂತರವಾಗಿ ಈ ವಿಷಯವನ್ನ ನಾವು ಸ್ಪಷ್ಟವಾಗಿ ಅಧ್ಯಯನ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಮೊದಲನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ, ಪೌಲನು ಎಫೆಸ ಸಂಘದವರಿಗೆ ಒಂದು ಪತ್ರವನ್ನು ಬರೀತಾನೆ ಪ್ರಿಯರೇ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನ ನಾವೆಲ್ಲರೂ ಕೂಡ ತೆಗೆದು ನೋಡೋಣ ಪ್ರಿಯರೇ. ಎಫೆಸ 5:22-23 ಪ್ರಿಯರೇ. ಆದರೆ ದೇವರಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಅಧೀನರಾಗಿರಿ. ಎಸ್ 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 ಬ್ರದರ್. ಇಲ್ಲಿ ಪೌಲನು ಎಫೆಸ ಸಂಘದವರಿಗೆ ಒಂದು ಟೈಟಲ್ ಮುಖಾಂತರವಾಗಿ ಹೇಳ್ತಾನೆ ಪ್ರಿಯರೇ, ಏನಂತ ಹೇಳಿ? ಸ್ತ್ರೀಯರೇ. ಮೊದಲನೇದಾಗಿ ಪೌಲನು ಸ್ತ್ರೀಯರನ್ನು ಉದ್ದೇಶಿಸಿ ಒಂದು ಮಾತನ್ನು ಹೇಳ್ತಾನೆ, ನೀವು ಕರ್ತನಿಗೆ ಹೇಗೋ ಹಾಗೆಯೇ. ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸ್ತ್ರೀಯರೇ ನೀವು ಗಮನದಲ್ಲಿಟ್ಕೊಳ್ರಿ. ಏನ್ ಗಮನದಲ್ಲಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ನಾವು ನೋಡಿದಾಗ, ನೀವು ಯಾವ ರೀತಿ ಕರ್ತನಿಗೆ ಅಧೀನರಾಗಿರ್ತೀರೋ, ಕರ್ತನಿಗೆ ಭಯಭಕ್ತಿಯಿಂದ ಇರ್ತೀರೋ, ಕರ್ತನಿಗೆ ಯಾವ ರೀತಿ ಪ್ರೀತಿ ಪೂರ್ವಕವಾಗಿ ನೀವು ನಿಮ್ಮ ಮನಸ್ಸನ್ನ ಕೊಡ್ತೀರೋ, ಅದೇ ರೀತಿಯಾಗಿ ನೋಡಿ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ದೇವರಿಗೆ ತೋರಿಸ್ತಕ್ಕಂಥ ಪ್ರೀತಿ, ದೇವರಿಗೆ ತೋರಿಸ್ತಕ್ಕಂಥ ವಿಶ್ವಾಸ, ದೇವರಿಗೆ ತೋರಿಸ್ತಕ್ಕಂಥ ಒಂದು ಅನ್ಯೋನ್ಯತೆಯ ಸಹವಾಸವನ್ನ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ ಅಂತ ಹೇಳ್ತಾನೆ ಪ್ರಿಯರೇ. ಅಂದ್ರೆ ಅಧೀನ ಅಂತಂದ್ರೆ ಒಳಪಟ್ಟು ನಿಮ್ಮ ಗಂಡಂದಿರನ್ನ ನೀವು ಪ್ರೀತಿಸಿ. ನೋಡಿ ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು. ನಾನು ದೇವ್ರನ್ನ ಮಾತ್ರ ನಂಬ್ತೀನಿ, ದೇವರಿಗೆ ಮಾತ್ರ ವಿಶ್ವಾಸವಾಗಿರ್ತೀನಿ ಅಂತಕ್ಕಂಥದ್ದಲ್ಲ. ಪ್ರತಿ ಸ್ತ್ರೀ ಕೂಡ ತನ್ನ ಗಂಡನಿಗೆ ಯಾವ ರೀತಿ ಕರ್ತನಿಗೆ ಅಧೀನರಾಗಿರ್ತೀಯೋ ಅದೇ ರೀತಿ ನೀವು ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಇದು ದೈವಾಜ್ಞೆ ಪ್ರಿಯರೇ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ನೋಡಿ, ದ ಇಂಪಾರ್ಟೆನ್ಸ್ ಆಫ್ ಹಸ್ಬೆಂಡ್ ಇನ್ ದ ಲೈಫ್ ಆಫ್ ಎ ವುಮನ್. ಅಂದ್ರೆ ಒಂದು ಸ್ತ್ರೀಯ ಜೀವನದಲ್ಲಿ ಗಂಡನ ಪಾತ್ರ ಆಕೆಗೆ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಗಿ, ಒಂದು ಹೋಲಿಕೆಯ ರೂಪದಲ್ಲಿ ಹೇಳ್ತಾ ಇದ್ದಾನೆ ಪ್ರೇರೆ. ಒಂದು ಸಭೆಗೆ ಕ್ರಿಸ್ತನು ಯಾವ ರೀತಿ ತಲೆಯಾಗಿದ್ದಾನೋ ಅದೇ ರೀತಿ ಒಂದು ಹೆಣ್ಣಿನ ಜೀವನದಲ್ಲಿ, ಹೆಣ್ಣಿನ ಬಾಳಿನಲ್ಲಿ ಗಂಡನ ಸ್ಥಾನ ಬಹಳ ಅದ್ಭುತವಾಗಿದೆ ಅಂತಕ್ಕಂಥದ್ದನ್ನ ಪ್ರತಿ ಸ್ತ್ರೀ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ನೋಡಿ ಎಂತ ಅದ್ಭುತ ಇದು. ಯಾರು ಕೂಡ ಸಮಾಜದಲ್ಲಿ ಪಂಡಿತರು ಹೇಳುವಂತದ್ದಲ್ಲ ಪ್ರಿಯರೇ. ಇವತ್ತು ಸಮಾಜದ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಹೆಣ್ಣು ಗಂಡಿಗೆ ಸಮಾನ ಅಂತಕ್ಕಂಥದ್ದನ್ನ ಇವತ್ತು ಬಹಳಷ್ಟು ಘಂಟಾಘೋಷವಾಗಿ ಹೇಳ್ತಕ್ಕಂಥ ಬಹಳಷ್ಟು ಚಿಂತಕರು ಅಥವಾ ಫೆಮಿನಿಸ್ಟಿಕ್ ಥಾಟ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಲೇಖಕರು ಕೂಡ ನಮ್ಮಲ್ಲಿರುವಾಗ ಇವತ್ತು ಪರಿಸ್ಥಿತಿ ಬಹಳ ಅಧೋಗತಿಗೆ ಸಾಕ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನಾವು ವಾಕ್ಯವನ್ನ ನಾವು ವಿಭಜಿಸಿ ನೋಡಿದಾಗ ಅಥವಾ ವಾಕ್ಯವನ್ನ ನಾವು ಸ್ಪಷ್ಟೀಕರಿಸಿ ನಾವು ನೋಡಿದಾಗ ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಪ್ರತಿ ಸ್ತ್ರೀ ಕೂಡ ತನ್ನ ಗಂಡನಿಗೆ ವಿಧೇಯರಾಗಿರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತದೆ ಪ್ರೇರೆ. ಆ ವಿಧೇಯತೆ ಅಂತಕ್ಕಂಥದ್ದನ್ನ ಕೂಡ ಯಾವ ರೀತಿ ಇರ್ಬೇಕು ಅನ್ನುವಂಥದ್ದನ್ನ ಹೇಳ್ತದೆ. ಕ್ರಿಸ್ತನು ಯಾವ ರೀತಿ ಸಭೆಗೆ ತಲೆಯಾಗಿದ್ದಾನೋ ಅದೇ ಪ್ರಕಾರ ಪ್ರತಿ ಸ್ತ್ರೀಗೂ ಕೂಡ ಹೆಂಡತಿಗೆ ತಲೆಯಾಗಿದ್ದಾನೆ ಪ್ರಿಯರೇ. ನೋಡಿ ಎಂತ ಎಚ್ಚರಿಕೆ ಪ್ರಿಯರೇ. ಇದನ್ನ ಗ್ರಹಿಸ್ತಕ್ಕಂಥದ್ದು, ಇದನ್ನ ತಿಳ್ಕೊಳ್ತಕ್ಕಂಥ ವಿಷಯ ನಮ್ಮ ಕ್ರೈಸ್ತವ ಸ್ತ್ರೀಯರಿಗೆ ಗೊತ್ತಾಗ್ಬೇಕಾಗಿದೆ ಪ್ರಿಯರೇ. ಕ್ರಿಸ್ತನು ಸಭೆಯ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು ಪ್ರಿಯರೇ. ನೋಡಿ ಎಲ್ಲಾ ವಿಷಯದಲ್ಲಿ
ಪ್ರತಿ ವಿಷಯದಲ್ಲಿ ಕೂಡ ಸ್ತ್ರೀಯರು ಯಾವ ರೀತಿ ಇರ್ಬೇಕಂತಂದ್ರೆ, ದೇವರು ನಮಗೆ ತಿಳಿಸಿಕೊಟ್ಟ ಪ್ರಕಾರ ಅಥವಾ ಕ್ರಿಸ್ತನು ಹೇಗೆ ಅಧೀನವಾಗಿ, ಅಂದ್ರೆ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ, ಕ್ರಿಸ್ತನೇ ನಮಗೆ ಮಾರ್ಗದರ್ಶಿ ಆಗಿದ್ದಾನೆ ಪ್ರಿಯರೇ. ಕ್ರಿಸ್ತನೇ ನಮಗೆ ಒಂದು ಮಾಡೆಲ್ ಆಗಿದ್ದಾನೆ ಪ್ರಿಯರೇ. ಸಭೆಯು ಯಾವ ರೀತಿ ಕ್ರಿಸ್ತನಿಗೆ ಅಧೀನವಾಗಿದೆಯೋ, ನಾವೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾವ ರೀತಿ ನಾವು ಒಪ್ಪಿಕೊಂಡು ಆತನಿಗೆ ಅಧೀನರಾಗಿದ್ದೇವೋ, ಅದೇ ರೀತಿ ಪ್ರತಿ ಸ್ತ್ರೀ ಕೂಡ ತನ್ನ ಗಂಡನಿಗೆ ಅಧೀನಳಾಗಿರಬೇಕು ಪ್ರಿಯರೇ. ಅಂತ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇದು ಸ್ತ್ರೀಯರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ. ಯಾರು? ತಂದೆಯಾದ ದೇವರು. ಮತ್ತೆ ಪುರುಷರ ಪರಿಸ್ಥಿತಿ ಹೆಂಗಿದೆ ಅಂತಕ್ಕಂಥದ್ದನ್ನ ನಾವು ಒಂದ್ಸಲ ನೋಡೋಣ ಪ್ರಿಯರೇ. ಯಾಕಂದ್ರೆ ಸ್ತ್ರೀಯರನ್ನ ಯಾವ ರೀತಿ ಇರ್ಬೇಕಂತಕ್ಕಂಥದ್ದನ್ನ ನಾವು ನೋಡಿದೀವಿ. ಅದೇ ರೀತಿ ಆ ಸ್ತ್ರೀ ಜೊತೆಗೆ ಗಂಡನ ಪಾತ್ರ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ, ಅಥವಾ ಆತನ ಜೀವಿತ ಯಾವ ರೀತಿ ಇರ್ಬೇಕಂತಕ್ಕಂಥದ್ದನ್ನು ಕೂಡ ನಾವು ನೋಡೋಣ ಪ್ರಿಯರೇ. ಅದೇ ವಾಕ್ಯವನ್ನ ನಾವು ಕಂಟಿನ್ಯೂ ಮಾಡಿದ್ರೆ 25ನೇ ವಚನದಲ್ಲಿ ಮತ್ತೆ ಎಚ್ಚರಿಕೆಯನ್ನ ಪುರುಷರಿಗೆ ಕೊಡ್ಲಿಕ್ಕೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ ಸುಂಕ ಮುಂತಾದೊಂದು ಇಲ್ಲದ ಕನ್ನಿಕೆ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದ್ರು. ಅಂದ್ರೆ ಇಲ್ಲಿ ಪುರುಷನಿಗೆ ಕೊಡ್ತಕ್ಕಂಥ ಎಚ್ಚರಿಕೆ ಕೂಡ ಸೇಮ್ ಇದೆ ಪ್ರಿಯರೇ. ಯಾವ ರೀತಿ ಸ್ತ್ರೀಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೋ, ಅದೇ ರೀತಿ ಪುರುಷನಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಏನಂತ ಹೇಳಿ? ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ. ನೋಡಿ, ಕ್ರಿಸ್ತನು ಯಾವ ರೀತಿ ಸಂಘವನ್ನ, ಸಭೆಯನ್ನ ಪ್ರೀತಿಸ್ತಾ ಇದ್ದಾನೋ ಅಂತ ಪ್ರೀತಿಯನ್ನ ನೀನು ಕೂಡ ನಿಮ್ಮ ಹೆಂಡತಿಗೆ ತೋರಿಸಬೇಕಂತಕ್ಕಂಥದ್ದನ್ನ ಪ್ರಿಯರೇ. ಅಂದ್ರೆ ಮೊದಲನೇ ಭಾಗದಲ್ಲಿ ನಾವ್ ಏನ್ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ನೋಡಿ, ಗಂಡನು ಹೆಂಡತಿಗೆ ತಲೆಯಾಗಿರೋದ್ರಿಂದ ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಸಂಘ, ಆ ರೀತಿ ನೀವು ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ ಅಂತಕ್ಕಂಥದ್ದನ್ನ ಸ್ತ್ರೀಯರಿಗೆ ಹೇಳ್ದ. ಇಲ್ಲಿ 2ನೇ ಪಾರ್ಟ್ ನಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಪುರುಷರೇ, ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರ. ಅಂದ್ರೆ ಕ್ರಿಸ್ತನು ತೋರಿಸಿರ್ತಕ್ಕಂಥ ಪ್ರೀತಿ ಸಭೆಯ ಮೇಲೆ ಯಾವ ರೀತಿ ಇದೆನೋ, ಆ ರೀತಿ ನಿನ್ನ ಪ್ರೀತಿ ನಿನ್ನ ಹೆಂಡತಿಯ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರೇರ. ನೋಡಿ, ಇಲ್ಲಿ ಎರಡನ್ನ ಕೂಡ ಅರ್ಥ ಮಾಡ್ಕೋಬೇಕು. ಸಭೆ ಯಾವ ರೀತಿ ಕ್ರಿಸ್ತನನ್ನ ಅನುಸರಿಸ್ತಾ ಇದೆ, ಕ್ರಿಸ್ತನು ಸಭೆಯನ್ನ ಯಾವ ರೀತಿ ಪ್ರೀತಿಸ್ತಾ ಇದ್ದಾನೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರೇರೆ. ಆಗ ನಮ್ಮ ಕುಟುಂಬಗಳು ಬಹಳಷ್ಟು ಸ್ಟ್ರಾಂಗ್ ಬೌಂಡಿಂಗ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನಮ್ಮ ಕುಟುಂಬಗಳು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಅಂತಕ್ಕಂಥದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇದನ್ನ ಮರೆತಿರ್ತಕ್ಕಂಥ ಸಮಾಜ ಇದ್ಯಾವುದನ್ನು ಕೂಡ ನಡೆಯದೆ ತಮಗಿಷ್ಟಾನುಸಾರವಾದಂತ ಜೀವಿತದಲ್ಲಿ ತಮ್ಮ ಜೀವಿತವನ್ನು ನಡೆಸಿ ಇವತ್ತು ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ ಪ್ರಿಯರೇ. ಎಷ್ಟೋ ದೇಶಗಳು, ಎಷ್ಟೋ ರಾಜ್ಯಗಳು ಇವತ್ತು ಈ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ನಾಶನದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಒಂದು ಸೆನ್ಸೆಕ್ಸ್ ನ ನೋಡಿದೆ ಪ್ರಿಯರೇ. ಈಗ ಒಂದು ನಿಮ್ಗೆ ವಿಚಾರವನ್ನು ಹೇಳ್ತಾ ಇದ್ದೇನೆ. ಅದೇನಂತಂದ್ರೆ ಪ್ರಿಯರೇ, ಡಿವೋರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾನು ನೋಡಿದೆ ಪ್ರಿಯರೇ. ಯಾವ ರೀತಿ ನಮ್ಮ ದೇಶದಲ್ಲಿ ಡಿವೋರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದನ್ನ ನಾನು ನೋಡಿದಾಗ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಡಿವೋರ್ಸ್ ರೇಟ್ಸ್ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಪ್ರಿಯರೇ, ಮೊದಲನೇದಾಗಿ ಸ್ಪೇನ್ ದೇಶದಲ್ಲಿ ಸುಮಾರು 85% ಡಿವೋರ್ಸ್ ಸ್ಟ್ಯಾಟಿಸ್ಟಿಕ್ಸ್ ನ ತೋರಿಸ್ತಾ ಇದೆ ಪ್ರಿಯರೇ. ರಷ್ಯಾದಲ್ಲಿ 73%, ಕ್ಯೂಬಾದಲ್ಲಿ ಏನಪ್ಪಾ ಅಂತಂದ್ರೆ 55%, ಫ್ರಾನ್ಸ್ ನಲ್ಲಿ 51%. ಈ ರೀತಿ ಏನ್ ಕಾಣಿಸ್ತಾ ಇದೆ ನಮ್ಗೆ ಅಂತಂದ್ರೆ ಡಿವೋರ್ಸ್ ರೇಟ್ ಆನ್ ದ ವರ್ಲ್ಡ್ ಅಂತಕ್ಕಂಥದನ್ನ ಕಾಣಿಸುತ್ತೆ. ನಮ್ಮ ದೇಶದಲ್ಲಿ ಸುಮಾರು 11% ಆಫ್ ದ ಡಿವೋರ್ಸ್ ಸ್ಟ್ಯಾಟಿಸ್ಟಿಕ್ಸ್ ನ ಹೇಳ್ತದೆ ಪ್ರಿಯರ. 11%. ಅಂದ್ರೆ 100ಕ್ಕೆ 11, ಅಂದ್ರೆ 100 ವಿವಾಹಗಳಾಯ್ತಂದ್ರೆ ಆ 100ರಲ್ಲಿ 11 ವಿವಾಹಗಳು ಡಿವೋರ್ಸ್ ಅಂತಕ್ಕೆ ಮುಟ್ತಾ ಇದೆ ಪ್ರಿಯರೇ ನಮ್ಮ ದೇಶದಲ್ಲಿ. ನಾವೇನ್ ಕಡಿಮೆ ಇಲ್ಲ ಪ್ರಿಯರೇ. 11% ಆಫ್ ದ ಡಿವೋರ್ಸ್ ರೇಟ್ ಇನ್ ಇಂಡಿಯಾ ಅಂತಕ್ಕಂಥದ್ದನ್ನ 2023 ಸೆನ್ಸಸ್ ಪ್ರಕಾರ ನಮ್ಗೆ ಹೇಳುತ್ತೆ ಪ್ರಿಯರೇ.
ಈ ರೀತಿ ಯಾಕೆ ಆಗ್ತಾ ಇದೆ ಅಂತಕ್ಕಂಥ, ನಾನು ಯಾಕೆ ಸ್ಟ್ಯಾಟಿಸ್ಟಿಕಲ್ ಆರ್ಡರ್ ಮುಖಾಂತರವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಬೇಕಾಗಿರ್ತಕ್ಕಂಥ ನಿಜವಾದಂತ ಒಂದು ವಿಟಮಿನ್ ಯಾವುದಂದ್ರೆ ದೇವರ ವಾಕ್ಯ. ಅದು ಬಹಳಷ್ಟು ಕುಟುಂಬಗಳಿಗೆ ತಲುಪ್ತಾ ಇಲ್ಲ ಪ್ರಿಯರೇ. ಆ ತಲುಪದೇ ಇರುವ ಕಾರಣದಿಂದಾಗಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಒಂದು ವಿವಾಹಗಳು ಅದರ ಒಂದು ಪಾವಿತ್ರತೆಯನ್ನ ಕಳ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಪ್ರಿಯರೇ. ಇದನ್ನ ನಾವು ಕಂಟಿನ್ಯೂಷನ್ ಮಾಡೋದ್ರ ಮುಖಾಂತರವಾಗಿ ಗಲಾತಿ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 5ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡಿದಾಗ ಇನ್ನು ಬಹಳ ಸ್ಪಷ್ಟವಾಗಿ ನಾವು ಯಾವ ರೀತಿ ನಮ್ಮನ್ನು ನಾವು ಎಚ್ಚರಪಡಿಸ್ಕೊಳ್ಬೇಕಂತಕ್ಕಂಥದನ್ನ ದೇವರು ನಮಗೆ ವಾಕ್ಯದ ಮುಖಾಂತರವಾಗಿ ಹೇಳ್ತಿದ್ದಾನೆ ಪ್ರಿಯರೇ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ಅಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿ. ಅದ್ಭುತವಾಗಿರ್ತಕ್ಕಂಥ ಮಾತು ಪ್ರಿಯರೇ. ನೀವು ಸ್ವತಂತ್ರರಾಗಿರಿ, ತೊಂದರೆ ಇಲ್ಲ. ನೀವು ಸ್ವತಂತ್ರರಾಗಿರಬೇಕೆಂದೇ ದೇವರು ನಿಮ್ಮನ್ನು ಕರೆದಿದ್ದಾನೆ. ಆದ್ರೆ ನಿಮಗಿರುವ ಸ್ವಾತಂತ್ರ್ಯವನ್ನ ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ, ಕೇವಲ ಶರೀರದ ಕೋರಿಕೆಗಳಿಗೋಸ್ಕರ ನೀವು ಅದನ್ನ ಬಳಸದೆ, ಶರೀರ ಇಚ್ಛೆಗಳಿಗೋಸ್ಕರ ನೀವು ಬಳಸದೆ, ನೀವು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಅಂದ್ರೆ ಇಲ್ಲಿ ಮತ್ತು ಗಂಡ ಹೆಂಡತಿಯ ಸಂಬಂಧ ಕೇವಲ ಶರೀರ ಆಸೆಗಳಿಗೆ ಮಾತ್ರ ನೀವು ಅದನ್ನ ಇಡಬೇಡಿ. ಕೇವಲ ಶರೀರಕ್ಕೆ ಸಂಬಂಧಪಟ್ಟಂತೆ ವಿಷಯಕ್ಕೆ ಮಾತ್ರ ಅದನ್ನ ಪರಿಗಣಿಸಬೇಡಿ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಕೇವಲ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾತ್ರ ಅಲ್ಲ ಪ್ರಿಯರೇ ನಮ್ಮ ಜೀವಿತ. ನಮ್ಮ ಜೀವಿತ ಎಂತದ್ದು ಅಂತಂದ್ರೆ ಎಲ್ಲಾ ವಿಷಯದಿಂದಲೂ ಕೂಡ ನಾವು ಗಟ್ಟಿಯಾಗಿರ್ಬೇಕು ಪ್ರಿಯರೇ. ಇವತ್ತು ನಮ್ಮ ಶರೀರವನ್ನು ನಾವು ಕೇವಲ ಶರೀರ ಆಸೆಗೋಸ್ಕರ ನಾವು ಈ ತರ ನಾವು ಪ್ರೀತಿ ಮಾಡಿದ್ದೆ ಆದ್ರೆ ನಾವು ಖಂಡಿತವಾಗ್ಲೂ ಕೂಡ ಮೋಸ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7ರಿಂದ 21 ವಚನದವರೆಗೆ ನಾವು ನೋಡಿದಾಗ ಪ್ರಿಯರೇ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕುಟುಂಬ ವ್ಯವಸ್ಥೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಮೊದಲನೇ ಯೋಹಾನನು ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಿಂದ ನಾವು ನೋಡೋಣ ಪ್ರಿಯರೇ. ನಾವು ಪ್ರೀತಿಸೋಣ, ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನು ಅಂತಕ್ಕಂಥದ್ದು ಹೇಳ್ತಾನೆ ಪ್ರಿಯರೇ. ನಾವು ಕೇವಲ ಶರೀರವನ್ನ ಪ್ರೀತಿಸಿದ್ರೆ ಅಲ್ಲಿ ನಿಜವಾದಂತ ಪ್ರೀತಿಯ ಪ್ರಾಮುಖ್ಯತೆ ನಮಗೆ ಗೊತ್ತಾಗಲ್ಲ ಪ್ರಿಯರೇ. ನಾವು ಶರೀರದ ಆಸೆಗಳನ್ನ ಮಾತ್ರ ಈಡೇರಿಸ್ಕೊಳ್ಳಿಕ್ಕೆ ನಮ್ಗೆ ಈ ಕುಟುಂಬ ವ್ಯವಸ್ಥೆ ಬೇಕು ಅಂತಕ್ಕಂಥದ್ದನ್ನ ನಾವೇನಾದ್ರೂ ಅನ್ಕೊಂಡ್ರೆ ಅದು ಖಂಡಿತವಾಗಲೂ ಕೂಡ ಅದು ಒಂದು ದೇವರ ಮಾರ್ಗದಲ್ಲಿ ನಡೀತಕ್ಕಂಥ ಕುಟುಂಬ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ ಪ್ರಿಯರೇ. ಅದು ತಿರ್ಗಾ ಎಲ್ಲಿಗೆ ಹೋಗುತ್ತೆ ಅಂತಾರೆ, ಈ ಡಿವೋರ್ಸ್ ಅಂತಕ್ಕಂಥ ಅಥವಾ ವಿವಾಹ ವಿಚ್ಛೇದನಕ್ಕೆ ದಾರಿ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿ ಪರಿಣಮಿಸ್ತದೆ ಪ್ರಿಯರೇ. ಎಚ್ಚರಿಕೆ. ಇವತ್ತು ದೇಶದಲ್ಲಿ 11% ಡಿವೋರ್ಸ್ ಸ್ಟ್ಯಾಟಿಸ್ಟಿಕ್ಸ್ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅವರು ಪ್ರೀತಿ ಅನ್ನುವಂತ ವಿಷಯವನ್ನ ಸರಿಯಾಗಿ ಗ್ರಹಿಸದೆ, ದೇವರ ಸಂಕಲ್ಪವನ್ನ ತಿಳಿಯದೆ ತಮ್ಮ ಜೀವಿತಗಳನ್ನ, ತಮ್ಮ ಒಂದು ಮಾರ್ಗಗಳನ್ನ ತಪ್ಪು ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಪ್ರಿಯರೇ. ಅದಕ್ಕಾಗಿ ಆ ಒಂದು ಲಿಟ್ರಸಿ % ನಿಮಗೆ ಒಂದು ಮಾಹಿತಿಯಾಗಿ ಹೇಳಿದ್ದೇನೆ ಪ್ರಿಯರೇ. ನೋಡಿ ಇಲ್ಲಿ ಎಂತ ಅದ್ಭುತವಾಗಿ ಹೇಳ್ತಾನೆ ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರತಿಯೊಬ್ಬರನ್ನು ಕೂಡ ನಾವು ಪ್ರೀತಿಸೋಣ ಪ್ರಿಯರೇ. ಪ್ರೀತಿಯು ದೇವರಿಂದ ಉಂಟಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು ಅಂತಕ್ಕಂಥದ್ದನ್ನು ಹೇಳ್ತಾನೆ ಪ್ರಿಯ. ಅಂತ ಪ್ರೀತಿ ನಾವು
ಇನ್ನೊಬ್ಬರ ಮೇಲೆ ತೋರಿಸಿದಾಗ, ನಾವು ನಮ್ಮ ಕುಟುಂಬದಲ್ಲಿ ತೋರಿಸಿದಾಗ, ಗಂಡನು ಹೆಂಡತಿಗೆ ತನ್ನ ಪ್ರೀತಿಯನ್ನು ತೋರಿಸಿದಾಗ, ಅಥವಾ ಹೆಂಡತಿ ಗಂಡನನ್ನ ಪ್ರೀತಿಸಿದಾಗ, ಆ ಕುಟುಂಬಗಳು, ಆ ಸಂಬಂಧಗಳು ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನಮಗೆ ಯಾವುದೇ ಒಂದು ವಿಷಯವನ್ನ, ಯಾವುದೇ ಕೆಲಸವನ್ನ ನಾವು ಮಾಡಿದ್ರು ಕೂಡ ನಮಗೆ ಮಾಡೆಲ್ ಎಲ್ಲಿರ್ಬೇಕಂತಾರೆ, ದೇವರು ತೋರಿಸಿರ್ತಕ್ಕಂಥ ಮಾರ್ಗವೇ ನಮಗೆ ಮಾಡೆಲ್ ಆಗಿರ್ಬೇಕು ಪ್ರಿಯರೇ. ಆಗ ಆ ಕುಟುಂಬ ವ್ಯವಸ್ಥೆ ಬಹಳ ಭದ್ರವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದೇ 1ನೇ ಯೋಹಾನನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡಿದಾಗ ಪ್ರಿಯರೇ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೇನೆ ಈ ಪ್ರೀತಿ ಅಂತಕ್ಕಂಥ ಕ್ರಿಸ್ತನು ನಮಗೋಸ್ಕರ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿಯೇ ಕೊಟ್ಟದ್ರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ಎಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಎಸ್ ಬೇರೆ, ಇಲ್ಲಿ ಪ್ರೀತಿ ಅಂತಕ್ಕಂಥದ್ದು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಯಾವ ರೀತಿ ಕೊಟ್ನೋ, ಅದು ಯಾವುದಕ್ಕೆ ಅಂದ್ರೆ ಉದಾಹರಣೆ ಅಂತಂದ್ರೆ, ಪ್ರೀತಿ ಎಂತದ್ದು ಅಂತ ತೋರ್ಸ್ಕೊಳ್ಲಿಕ್ಕೆ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನ ನೋಡ್ರಿ ಪ್ರಿಯರೇ. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟಿದ್ದಾನೆ ಅಂತಂದ್ರೆ ಇದೇ ನಿಜವಾದಂತ ಪ್ರೀತಿ ಅನ್ನುವಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ವಿಚಾರ ಮಾಡಿ ಪ್ರಿಯರೇ, ಪ್ರೀತಿ ಎಂತ ಅದ್ಭುತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಇಲ್ಲಿ ನಮಗೂ ನಿಮಗೂ ಮತ್ತು ಕುಟುಂಬ ವ್ಯವಸ್ಥೆಯಲ್ಲಿ ಕೂಡ ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಕುಟುಂಬಗಳು, ನಮ್ಮ ಜೀವಿತಗಳು ಬಹಳ ಭದ್ರವಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಈ ವಾಕ್ಯದ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. 1ನೇ ಪೇತ್ರ 3ನೇ ಅಧ್ಯಾಯ 7ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. 1ನೇ ಪೇತ್ರ 3ನೇ ಅಧ್ಯಾಯ 7ನೇ ವಚನ ಬಹಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ಕುಟುಂಬ ವ್ಯವಸ್ಥೆಗೆ ಎಂತ ಒಂದು ಸ್ಟ್ರಾಂಗ್ ಬೌಂಡಿಂಗ್ ಅಂತಕ್ಕಂಥದನ್ನ ಈ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಒಗೆತನ ಇಸ್ ನಥಿಂಗ್ ಬಟ್ ಹಿಯರ್ ಸಂಸಾರ ಮಾಡಿರಿ ಅಂತ ಅರ್ಥ ಪ್ರಿಯರೇ. ಅಂದ್ರೆ ಇಲ್ಲಿ ದೇವರು ನಮ್ಮನ್ನ ಎಚ್ಚರಿಸ್ತಕ್ಕಂಥದ್ದು ಏನಂತಂದ್ರೆ, ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಯಾವ ವಿಷಯದಲ್ಲಿ ಬಲಹೀನಳು ಅಂತಕ್ಕಂಥದನ್ನು ನೋಡಿದಾಗ ಪ್ರಿಯರೇ, ಶಾರೀರಿಕವಾಗಿ ಕೂಡ ಬಲಹೀನಳು ಪ್ರಿಯರೇ. ಹೌದಾ, ಒಪ್ಕೊಳ್ತೀರಾ? ಶಾರೀರಿಕ ವಿಷಯದಲ್ಲಿ ಸ್ತ್ರೀ ಹೆಂಗಿದ್ದಾಳೆ ಅಂತಂದ್ರೆ ಬಲಹೀನಳಾಗಿದ್ದಾಳೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಬಲಹೀನಳು ಯಾವ ವಿಷಯದಲ್ಲಿ ಅಪ್ಪ ಅಂತಂದ್ರೆ, ಸ್ತ್ರೀ ಬಹಳ ವೇಗವಾಗಿ ತನ್ನ ಸ್ಥಿತಿಯನ್ನ ಮರಿತಕ್ಕಂತ ಒಂದು ಕ್ಯಾರೆಕ್ಟರ್ನ ಪ್ರಿಯರೇ. ಅವಗಾಹನೆಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ವಿಷಯದಲ್ಲಿ ಏನಪ್ಪಾ ಅಂದ್ರೆ ಬಹಳ ಜಲ್ದಿ ಮೋಸ ಹೋಗ್ತಕ್ಕಂಥ ಕ್ಯಾರೆಕ್ಟರ್ ಕೂಡ ನಾವು ಆದಾಮ ಮತ್ತು ಅವಳ ಒಂದು ವಿಷಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಸೈತಾನನು ಮೊದಲನೇದಾಗಿ ಯಾರನ್ನ ಅಟ್ಯಾಕ್ ಮಾಡ್ತಾನಂತಂದ್ರೆ ಅವಳನ್ನ ಅಟ್ಯಾಕ್ ಮಾಡ್ತಾನೆ ಪ್ರಿಯರೇ. ಯಾಕಂದ್ರೆ ಸೈತಾನಿಗೆ ಗೊತ್ತು ಸ್ತ್ರೀಯು ಬಲಹೀನಳು, ತನಗೆ ಬೇಕಾಗಿರ್ತಕ್ಕಂಥದ್ದನ್ನ ಪಡಿಲಿಕ್ಕೆ ಅತಿ ವೇಗವಾಗಿ ಏನಪ್ಪಾ ಅಂತಂದ್ರೆ ತನ್ನ ಪ್ರೀತಿಯನ್ನು ಕೂಡ ಕಳ್ಕೊಂತಾಳೆ. ಹೌದಾ, ತನ್ನ ಆಲೋಚನೆಯ ಸ್ಥೀಮಿತವನ್ನು ಕೂಡ ಕಳ್ಕೊಳ್ತಾಳೆ ಅಂತಕ್ಕಂಥದ್ದು ಸೈತಾನನಿಗೆ ಚೆನ್ನಾಗಿ ಗೊತ್ತುಂಟು ಪ್ರಿಯರೇ. ಹಂಗಾಗಿ ಸೈತಾನನು ಫಸ್ಟ್ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಯಾರನ್ನಂತಂದ್ರೆ ಅವಳನ್ನ ಪ್ರಿಯರೇ. ಪೌಲನು ಇದೇ ಒಂದು ಸಂಗತಿಯನ್ನ, ಸ್ತ್ರೀಯ ಮನಸ್ಥಿತಿಯನ್ನ ನಮ್ಗೆ ಹೇಳ್ತಾನೆ. ಏನಂತ ಹೇಳ್ತಾನಂತಾರೆ, ಸ್ತ್ರೀ ಪುರುಷನಿಗಿಂತಲೂ ಬಲಹೀನಳೆಂಬುದನ್ನ ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ, ಅಂದ್ರೆ ಬಹಳ ಜಾಗೃತಿಯಿಂದ, ಬುದ್ಧಿವಂತಿಕೆಯಿಂದ ಆಕೆಯ ಜೊತೆಗೆ ನೀವು ಸಂಸಾರವನ್ನ ನಡೆಸಿ ಅಂತಕ್ಕಂಥದನ್ನ ಎಚ್ಚರಿಸ್ತಾ ಇದ್ದಾನೆ ಪ್ರೇರ. ಪ್ರತಿ ಪುರುಷರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಒಂದು ವಿಷಯ ಆಗಿದೆ ಪ್ರೇರ. ಯಾಕಂದ್ರೆ ಸ್ತ್ರೀಯು ಪುರುಷನಿಗಿಂತಲೂ ಕೆಲವು ವಿಚಾರದಲ್ಲಿ, ಪುರುಷನಿಗಿಂತಲೂ ಕೆಲವು ವಿಷಯದಲ್ಲಿ ಬಲಹೀನಳಾಗಿರೋದ್ರಿಂದ ಆಕೆಯ ಬಲಹೀನತೆಯನ್ನ ಇನ್ನೊಬ್ರು ಅದನ್ನೇನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂತ ಸಾಧ್ಯತೆ ಇರೋದ್ರಿಂದ ನಿಮ್ಮ ಹೆಂಡತಿಯನ್ನ ನೀವು ವಿವೇಕದಿಂದ, ಬಹು ಜಾಗೃತಿಯಿಂದ ಆಕೆಗೆ ನೀವು ಮನದಟ್ಟಾಗುವಂತ ರೀತಿಯಲ್ಲಿ ಅರ್ಥೈಸಿ ನಿಮ್ಮ ಸಂಸಾರಗಳನ್ನ ಭದ್ರಪಡಿಸಿಕೊಳ್ಳಿ ಪ್ರಿಯರೇ.
ಇಲ್ಲವೆಂದರೆ ಸೈತಾನನು ನಿಮ್ಮ ಕುಟುಂಬದಲ್ಲಿ ಪ್ರಮುಖನಾಗಿ ನಿಮ್ಮ ಮಧ್ಯೆ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದುದರಿಂದ ಪ್ರತಿ ಪುರುಷರು ಕೂಡ ತಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ತಮ್ಮ ಕುಟುಂಬವನ್ನು ಭದ್ರಪಡಿಸಿಕೊಳ್ಬೇಕಂದ್ರೆ ವಿವೇಕದಿಂದ ನಾವು ವರ್ತಿಸ್ಬೇಕಾಗಿರ್ತಕ್ಕಂಥದ್ದು ಪ್ರತಿ ಕುಟುಂಬದ ಯಜಮಾನನ ಅಥವಾ ಗಂಡನ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಎಂದು ತಿಳಿದು ಅವರಿಗೆ ಮಾನವನ್ನ ಸಲ್ಲಿಸಿರಿ, ಅಂದ್ರೆ ಅವರಿಗೆ ಗೌರವನ ಕೊಡಿ. ನಿಮ್ಮ ಹೆಂಡತಿಯನ್ನ ನೀವೇನ್ ಮಾಡ್ಬೇಕಂತಾರೆ, ಬಹಳಷ್ಟು ವಿವೇಕದಿಂದ ನೀವು ಆಕೆಯನ್ನು ಅರ್ಥ ಮಾಡಿಕೊಂಡು ಆಕೆಯೊಂದಿಗೆ ನಿಮ್ಮ ಜೀವಿತವನ್ನ ಬಹು ಅಂದ್ರೆ ಆಕೆಯೊಂದಿಗೆ ನಿಮ್ಮ ಸಂಸಾರವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ವಿವೇಕದಿಂದ ವರ್ತಿಸ್ರಿ ಅಂತಕ್ಕಂಥ ಮಾತನ್ನ ಈ ವಾಕ್ಯದಲ್ಲಿ ಹೇಳಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಸೊ ಈ ರೀತಿ ನಾವು ಗಂಡನ ವಿಷಯಕ್ಕೆ ನಾವು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅಂದ್ರೆ ಗಂಡನು ಯಾವ ರೀತಿಯಾಗಿರ್ಬೇಕು ತನ್ನ ಕುಟುಂಬದಲ್ಲಿ, ಗಂಡನ ಒಂದು ಜವಾಬ್ದಾರಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ಈಗ ನೋಡಿದ್ವಿ ಪ್ರೇರೆ. ಸೊ ಎರಡನೇದಾಗಿ ನನ್ನ ಪಾರ್ಟ್ 2 ಏನಪ್ಪಾ ಅಂದ್ರೆ, ಹೆಂಡತಿ ಯಾವ ರೀತಿ ತನ್ನ ಕುಟುಂಬದಲ್ಲಿ ಪಾತ್ರವನ್ನ ವಹಿಸ್ಬೇಕು. ಯಾಕಂದ್ರೆ ಗಂಡನ ಜವಾಬ್ದಾರಿ ಅರ್ಥ ಆಯ್ತು ನಮ್ಗೀಗ. ಈಗ ಹೆಂಡತಿಯ ಜವಾಬ್ದಾರಿಯನ್ನ ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ 1 ತಿಮೋತಿ 9ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಪೌಲನು ತಿಮೋತಿಯವರಿಗೆ ಬರೆದ ಮೊದಲನೇ ಪತ್ರಿಕೆ, ಪೌಲನು ತಿಮೋತಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದರಹಿತವಾಗಿಯೂ ಕಾಪಾಡಬೇಕು. ಭಾಗ್ಯವಂತನಾದ ಏಕಾಧಿಪತಿಯನ್ನು ತನ್ನ ಕೃಪಾ ಸಮಯದಲ್ಲೇ ಆತನನ್ನು ಪ್ರತ್ಯೇಕಪಡಿಸುವವನು. ಆ ಏಕಾಧಿಪತಿಯು ರಾಜಾಧಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಬ್ರದರ್ 2ನೇ ಅಧ್ಯಾಯದ ಎರಡನೇ ಅಧ್ಯಾಯ, ಒಂದು ನಿಮಿಷ. 1ನೇ ತಿಮೋತಿ 2ನೇ ಅಧ್ಯಾಯ 13, 14, 15. ಅವರು ಮೊದಲು ನಿರ್ಮಿತವಾದವನು ಆದಮನಲ್ಲದೆ, ಆಮೇಲೆ ಅವಳು. ಇದಲ್ಲದೆ ಆದಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಅಂದ್ರೆ ಇಲ್ಲಿ ನಮ್ಗೆ ಏನ್ ಸಾಧ್ಯ ಗೊತ್ತಾಗುತ್ತೆ ಅಂದ್ರೆ, ಆದಾಮನು ಫಸ್ಟ್ ಏನಾಗ್ಲಿಲ್ಲ ಅಂತಂದ್ರೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ. ಅಂದ್ರೆ ವಂಚನೆಗೆ ಒಳಬಿದ್ದಿರ್ತಕ್ಕಂಥ ಮೊದಲು ಯಾರಪ್ಪ ಅಂತಂದ್ರೆ ಸ್ತ್ರೀಯು ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. ಆ ಕಾರಣದಿಂದಾಗಿ ಪ್ರತಿ ಪುರುಷ ಅಂದ್ರೆ ನಾವ್ ಹೆಂಗಿರ್ಬೇಕಂತಾರೆ, ಬಹಳ ಜಾಗೃತಿಯಿಂದ ನಾವ್ ಇರ್ಬೇಕು ಅಂತಕ್ಕಂಥದನ್ನ ಒಂದು ವಾಕ್ಯವನ್ನ ಅದಕ್ಕೆ ಸೇರಿಸ್ತಾ ನಾನು ಈ ಭಾಗದಲ್ಲಿ ಪುರುಷರ ಪರಿಸ್ಥಿತಿ ಮತ್ತು ಪುರುಷರ ವಿವೇಚನೆನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಸಾಧ್ಯ ಆಗ್ತಿದೆ ಪ್ರೇರ. ಅದೇ ರೀತಿಯಾಗಿ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 1ರಿಂದ ನಾವು ನೋಡೋಣ ಪ್ರೇರ. ಜ್ಞಾನೋಕ್ತಿ 31ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡೋಣ ಪ್ರಿಯ. ಅರಸನಾದ ಲೆಮುವೇಲನ ಮಾತುಗಳು ಏನೆಂದರೆ, ಅವನ ತಾಯಿ ಅವನಿಗೆ ಉಪದೇಶಿಸಿದ ಈ ಅಧ್ಯಾಯವನ್ನು ನಾವು ನೋಡಿದಾಗ ಪ್ರಿಯರೇ, ದೇವರು ಒಂದು ಗುಣವತಿಯಾದಂತ ಒಂದು ಸ್ತ್ರೀ ಅಥವಾ ಒಂದು ಕುಟುಂಬದ ಭಾಗವಾಗಿರ್ತಕ್ಕಂಥ ಹೆಂಡತಿ ಯಾವ ರೀತಿ ಇರ್ತಾಳೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಡೀ ವಾಕ್ಯವನ್ನ ಅಂದ್ರೆ ಇಡೀ ಅಧ್ಯಾಯವನ್ನ ನಾವು ನೋಡಿದಾಗ ದ ಗುಡ್ ಕ್ವಾಲಿಟೀಸ್ ಆಫ್ ವುಮನ್, ಅಂದ್ರೆ
ಉತ್ತಮ ಸ್ತ್ರೀಯ ಗುಣಲಕ್ಷಣಗಳ ಬಗ್ಗೆ ಹೇಳ್ತಾನೆ ಪ್ರಿಯರೇ. ಇದರಲ್ಲಿ ಪ್ರಮುಖವಾಗಿ 31ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 10ನೇ ವಚನ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಯ. ಗುಣವತಿಯಾದ ಸತಿಯು ಪ್ರತಿಯೊಬ್ಬ ಪುರುಷನು ಕೂಡ ತಾನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಂತಹ ಸ್ತ್ರೀಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ವಾಕ್ಯದಲ್ಲಿ ನಮ್ಗೆ ಹೇಳ್ತಾನೆ ಪ್ರಿಯರೇ. ಎಸ್, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಅವಳಕ್ಕಿಂತಲೂ ಅವಳಿಗಿಂತಲೂ ಬಹು ಅಮೂಲ್ಯಳು. ಅಮೂಲ್ಯಳು ಅಂತ ಹೇಳ್ತಾನೆ ಪ್ರಿಯರೇ. ಇಲ್ಲಿ ಮೊದಲನೇದಾಗಿ ಒಂದು ವೈಫ್ ಅಥವಾ ಒಂದು ಸ್ತ್ರೀಯ ಅಥವಾ ಒಂದು ಹೆಂಡತಿಯ ಕ್ಯಾರೆಕ್ಟರ್ನ ದೇವರು ಇಲ್ಲಿ ಹೇಳ್ತಾನೆ ಪ್ರಿಯರೇ. ನಿಜವಾದಂತ ಒಂದು ಪ್ರೀತಿ, ನಿಜವಾದಂತ ಒಂದು ವಾತ್ಸಲ್ಯ, ನಿಜವಾದಂತ ಒಂದು ಕ್ಯಾರೆಕ್ಟರ್ನ ಒಂದು ಸ್ತ್ರೀ ಹೊಂದಿರ್ಬೇಕಂತಂದ್ರೆ ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನ ಅಂತ ಹೇಳ್ತಾನೆ ಪ್ರಿಯರೇ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಅವಳಕ್ಕಿಂತಲೂ, ಅವಳ ಅಂತಂದ್ರೆ ಏನ್ರಿ ಇಲ್ಲೇ ಮುತ್ತು, ಡೈಮಂಡ್. ಅಂದ್ರೆ ನಿಜವಾದಂತ ಒಂದು ಹೆಂಡತಿ ಯಾರಪ್ಪ ಅಂತಾರೆ, ಆಕೆ ಗುಣವತಿಯಾಗಿರುವಂತಹ ಹೆಣ್ಣು ಮಗಳು ಅಂತ ಹೇಳ್ತಾನ್ರಿ. ಒಳ್ಳೆ ಗುಣವನ್ನ ಹೊಂದಿರತಕ್ಕಂಥವಳು. ಆ ಒಳ್ಳೆ ಗುಣವನ್ನ ಹೊಂದಿರತಕ್ಕಂತ ಸ್ತ್ರೀ ನಿನಗೆ ಸಿಕ್ಕಿದ್ರೆ ದಟ್ ಈಸ್ ಮೋರ್ ದನ್ ಈಕ್ವಲ್ ಆಫ್ ಡೈಮಂಡ್. ಅಂದ್ರೆ ಅವಳಕ್ಕಿಂತಲೂ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಹೇಳ್ತಾನ್ರಿ. ಅಂದ್ರೆ ಒಳ್ಳೆ ಹೆಂಡತಿ ಅಂತಾರೆ ಆಕೆಗೆ ಇರ್ತಕ್ಕಂಥ ಗುಣಲಕ್ಷಣ ಯಾವ್ದಂತಾರೆ, ಉತ್ತಮ ಗುಣವನ್ನು ಹೊಂದಿರತಕ್ಕಂಥವಳು. ಉತ್ತಮವಾದಂತ ಗುಣವನ್ನ ಹೊಂದಿದ್ರೆ ಆಕೆ ನಿಜವಾಗ್ಲೂ ಕೂಡ ನಿನಗೆ ಅವಳಕ್ಕಿಂತಲೂ ಶ್ರೇಷ್ಠಳಾಗಿರ್ತಾಳೆ. ಆ ಸ್ತ್ರೀಯು ಪ್ರತಿ ಸಂದರ್ಭದಲ್ಲಿ ಕೂಡ ನಿನ್ನನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ತಾಳೆ ಅಂತಕ್ಕಂಥದ್ದನ್ನ 23ನೇ ವಚನದಲ್ಲಿ, ಅದೇ ಅಧ್ಯಾಯ 31ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಪ್ರಸಿದ್ಧನಾಗಿ ಕಾಣುವನು. ನಿನ್ನ ಹೆಂಡತಿ ಒಂದು ವೇಳೆ ಚೆನ್ನಾಗಿತ್ತಂದ್ರೆ, ಗುಣವತಿಯಾದ ಹೆಂಡತಿ ನಿನಗೆ ಸಿಕ್ಕಿದ್ದೆ ಆದರೆ ನಿನ್ನ ಕೀರ್ತಿ ಪತಾಕೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ 23ನೇ ವಚನದಲ್ಲಿ ಹೇಳ್ತಾನೆ ಪ್ರಿಯರೇ. ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣ್ತಾನೆ, ಒಳ್ಳೆ ಮರ್ಯಾದ ಪೂರ್ವಕನಾಗಿ ಕಾಣ್ತಾನೆ. ಆತನ ಸ್ಥಾನಮಾನ ಬಹಳಷ್ಟು ಉನ್ನತವಾದಂತ ರೀತಿಯಲ್ಲಿ ಕಾಣಿಸ್ತದೆ. ಅಂತ ಹೆಂಡತಿಯನ್ನ ಪಡಿಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಪ್ರಿಯರೇ. ಅಂದ್ರೆ ಹೆಂಡತಿಯ ವಿಷಯದಲ್ಲಿ ನಾವು ಯಾವ ರೀತಿ ಇರ್ಬೇಕಂದ್ರೆ ಗುಣವತಿಯಾದಂತ ಹೆಂಡತಿಯನ್ನ ಪಡೆಯುವಂತದ್ರಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಪ್ರಿಯರೇ. ಅದನ್ನ ಬಿಟ್ಟು ನಾವು ಬೇರೆ ಬೇರೆ ಪ್ರಲೋಭಗಳಿಗೆ ನಾವು ಬಲಿಯಾಗದೆ, ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿಗೋಸ್ಕರ ಬಲಿಯಾಗದೆ ನಾವು ಉತ್ತಮವಾದಂತ ಸ್ತ್ರೀಯನ್ನ ಅಥವಾ ಆ ಸ್ತ್ರೀಯ ಪ್ರಾಮುಖ್ಯತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಯಾಕಂತಂದ್ರೆ ದೇವರ ಕುಟುಂಬದಲ್ಲಿ ನಾವು ಜಾಗೃತಿಯಿಂದ ನಡಿಬೇಕಂತಂದ್ರೆ ಗಂಡನು ಯಾವ ರೀತಿ ಅಧೀನನಾಗಿರ್ತಾನೋ ತನ್ನ ಹೆಂಡತಿಗೆ, ಅದೇ ರೀತಿ ಗಂಡನಿಗೆ ಕೂಡ ಅಧೀನಳಾಗುವಂತ ಗುಣವನ್ನ ಹೊಂದಿರತಕ್ಕಂತ ಸ್ತ್ರೀಯ ಪಾತ್ರ ಬಹಳ ಪ್ರಮುಖವಾಗುತ್ತೆ ಪ್ರಿಯರೇ. ಯಾಕಂದ್ರೆ ಸ್ತ್ರೀಯ ಗುಣಲಕ್ಷಣಗಳು ದಾರಿ ತಪ್ಪಿದ್ದೆ ಆದರೆ ಮನುಷ್ಯನ ಬದುಕುಗಳೇ ಅಂತ್ಯವಾಗುವಂತ ಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗ್ತಿದೆ ಪ್ರಿಯರೇ. ಯಾಕಂದ್ರೆ ಅದೆಷ್ಟೋ ನ್ಯೂಸ್ಗಳನ್ನ ನಾವು ಟಿವಿ ನ್ಯೂಸ್ ನಲ್ಲಿ ನೋಡ್ತಾ ಇರ್ತೀವಿ. ನಾವು ಎಷ್ಟೋ ಗಂಡಂದಿರು ತಮ್ಮ ಹೆಂಡತಿಯನ್ನ ಹಿಂಸಿಸ್ತಕ್ಕಂತ, ಹೆಂಡತಿಯರನ್ನ ಏನಪ್ಪಾ ಅಂತಂದ್ರೆ ನೋಡ್ತಕ್ಕಂಥ ವಿಧಾನಗಳನ್ನ, ಆಕೆಯನ್ನ ಯಾವ ರೀತಿ ಕಷ್ಟದಲ್ಲಿ ದುಡ್ತಕ್ಕಂಥದನ್ನ ನಾವು ನೋಡ್ತೀವೋ ಅದೇ ರೀತಿ ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಸ್ತ್ರೀಯರು ಕೂಡ ತಮ್ಮ ಗಂಡಂದರನ ಮೇಲೆ ಯಾವ ರೀತಿ ತಮ್ಮ ಒಂದು ದುರಾಸೆ, ದುರ್ಬೋಧನೆಗೋಸ್ಕರ ಅಥವಾ ದುರಾಲೋಚನೆಗಳಿಗೆ ಕುಟುಂಬಗಳನ್ನ ನಾಶಪಡಿಸ್ಕೊಳ್ತಾರ ಅಂತಕ್ಕಂಥದ್ದು ನಾನು ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಎಷ್ಟೋ ಕುಟುಂಬಗಳು ಬಲಿಯಾಗ್ತಕ್ಕಂಥದನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದು ಗಂಡನಿಂದ ಆಗಿರ್ಬೋದು ಅಥವಾ ಹೆಂಡತಿಯಿಂದ ಆಗಿರ್ಬೋದು ಪ್ರಿಯರೇ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ದೇವರ ವಾಕ್ಯದ ಪ್ರಕಾರವಾಗಿ ನಾವು ಆಲೋಚಿಸಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಮಾರ್ಗದಲ್ಲಿ ನಾವು ನಡಿಬೇಕಾಗಿದೆ ಪ್ರಿಯರೇ. ಇಲ್ಲಾಂದ್ರೆ ನಮ್ಮ ಕುಟುಂಬಗಳು ಕೆಟ್ಟು ಹೋಗುವಂತ ಸ್ಥಿತಿಗೆ ಬರುತ್ತೆ ಪ್ರಿಯರೇ. ಆದ್ರಿಂದ ಕುಟುಂಬದ ಎಚ್ಚರಿಕೆ ನಮಗೆ ವಾಕ್ಯದ ಮುಖಾಂತರವಾಗಿ ಬರ್ಲಿಕ್ಕೆ ಬಹಳ ಪ್ರಮುಖವಾಗಿ ನಾವು ನೋಡಿಕೊಳ್ಳಬೇಕಾಗುತ್ತೆ ಪ್ರಿಯರೇ. ಸೊ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 33ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ
5ನೇ ಅಧ್ಯಾಯ 33ನೇ. ಈಗ ಸತ್ಕಾರ್ಯವು ಬಹು ಗಂಭೀರವಾದದ್ದು. ಹಾ ಅದರಲ್ಲಿ ಏನು? ನಿಮ್ಮಲ್ಲಿ ಪ್ರತಿ ಹ್ಮ್. ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹ್ಮ್. ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಇಲ್ಲಿ ಹೇಳ್ತಾನೆ, ಪ್ರತಿ ಹೆಂಡತಿಯು ಪುರುಷನು ತನ್ನ ತಾನು ಯಾವ ಗಂಡನಿಗೆ ಭಯಭಕ್ತಿಯಿಂದ ಪ್ರೀತಿಸಬೇಕು, ನಡೆದುಕೊಳ್ಳುವ ಅದೇ ರೀತಿ ತನ್ನ ಹೆಂಡತಿಯನ್ನು ಕೂಡ ಪ್ರೀತಿಸಬೇಕು ಅಂತೇಳಿ ಗಂಡನಿಗೆ ಒಂದು ಆಜ್ಞೆಯನ್ನು ಕೊಡ್ತಾನೆ ಪ್ರಿಯರೇ. ಯಾವ ರೀತಿ ನಿಮ್ಮ ದೇಹವನ್ನು ನೀವು ಪ್ರೀತಿಸ್ಕೊಳ್ತಿರೋ, ಯಾವ ರೀತಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತಿರೋ, ಅದೇ ರೀತಿ ನಿಮ್ಮ ಹೆಂಡತಿಯನ್ನು ಕೂಡ ಪ್ರೀತಿಸಬೇಕು. ಅದೇ ರೀತಿ ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ನೋಡ್ರಿ, ಇದು ಕೇವಲ ಒಬ್ಬ ಪುರುಷನಿಗೆ ಮಾತ್ರ ಹೇಳ್ತಕ್ಕಂಥ ಆಜ್ಞೆ ಅಲ್ಲ ಪ್ರಿಯರೇ. ಯಾವ ರೀತಿ ಗಂಡನು ತನ್ನನ್ನು ತಾನು ಪ್ರೀತಿಸಿಕೊಳ್ಳುತ್ತಾನೋ ಅದೇ ರೀತಿಯಾಗಿ ತನ್ನ ಹೆಂಡತಿಯನ್ನು ಕೂಡ ಪ್ರೀತಿಸ್ಬೇಕು. ಇದು ಗಂಡನಿಗೆ ಆಜ್ಞೆ. ಅದೇ ರೀತಿ ಹೆಣ್ಣಿಗೆ ಏನಂತ ಆಜ್ಞೆ ಕೊಡ್ತಾನಂದ್ರೆ, ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಪ್ರಿಯರೇ, ವಿಚಾರ ಮಾಡೋಣ ಪ್ರಿಯರೇ, ನಾವು ಎಷ್ಟು ಜನ ನಮ್ಮ ಕುಟುಂಬದಲ್ಲಿ ನಾವು ನಿಜವಾದಂತ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೇವೆ ಪ್ರಿಯರೇ? ಒಂದು ಗಂಡನಾಗಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಒಂದು ಹೆಂಡತಿಯಾಗಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಹೆಂಡತಿಯು ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಬೇಕು. ಗಂಡನು ತನ್ನ ಹೆಂಡತಿಯನ್ನ ತನ್ನಂತೆ ಪ್ರೀತಿಸ್ಬೇಕಂತಕ್ಕಂಥದ್ದನ್ನ ನಾವು ವಿಚಾರ ಮಾಡಿಕೊಂಡಾಗ ನಿಜವಾಗ್ಲೂ ಕೂಡ ಪ್ರಿಯರೇ, ದೇವರು ಒಂದು ಕುಟುಂಬವನ್ನ ಯಾವ ರೀತಿ ಭದ್ರಪಡಿಸ್ತಾ ಇದ್ದಾನೆ, ದೇವರು ನಮ್ಮ ಕುಟುಂಬಗಳನ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕಂತಕ್ಕಂಥ ಮಾತನ್ನ ಎಷ್ಟು ಚೆನ್ನಾಗಿ ಹೇಳ್ತದೇನೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ವಿಚಾರ ಮಾಡ್ಬೇಕಾಗಿದೆ ಪ್ರಿಯರೇ. ಇಂಥ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ನಾವು ಈಗಾಗಲೇ ನಾವು ಅನೇಕ ಸಂಗತಿಗಳ ಮುಖಾಂತರವಾಗಿ ನೋಡ್ತಾ ಮುಂದಿನದಾಗಿ ಏನಪ್ಪ, ಕೊಲಸಿಯವರಿಗೆ ಬರೆದ ಪತ್ರಿಕೆ ಕೊಲಸಿ 3ನೇ ಅಧ್ಯಾಯ 18ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಎಸ್, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅಧೀನರಾಗಿರಿ. ಮತ್ತೆ ಹೇಳ್ತಾನೆ, ಸ್ತ್ರೀಯರೇ ನೀವ್ ಹೆಂಗಿರ್ಬೇಕು? ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ಬೇಕು. ಅಧೀನ ಅಂದ್ರೆ ನಿಮ್ಮ ಗಂಡಂದರಿಗೆ ನೀವು ನಿಮ್ಮ ಸಂಪೂರ್ಣವಾದಂತ ಒಂದು ನಂಬಿಕೆಯನ್ನ, ಸಂಪೂರ್ಣವಾಗಿರ್ತಕ್ಕಂಥ ಪ್ರೀತಿಯನ್ನ ತೋರಿಸ್ತಕ್ಕಂಥದ್ರಲ್ಲಿ ನೀವು ಮುಂದಿರ್ಬೇಕಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಆಗ ನಮ್ಮ ಕುಟುಂಬಗಳು ಬಹಳ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. 1ನೇ ಪೇತ್ರ 3ನೇ ಅಧ್ಯಾಯ 1ರಿಂದ 6 ವಚನದವರೆಗೆ ನಾವು ನೋಡೋಣ ಪ್ರಿಯರೇ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಇಲ್ಲಿ ಒಂದು ಪಾಯಿಂಟ್, ಜಡೆ ಎಳೆದುಕೊಳ್ಳುವುದು. ಇಲ್ಲಿ ದೇವರು ಒಂದು ವಿಶ್ವಾಸದಲ್ಲಿರ್ತಕ್ಕಂಥ ಮಹಿಳೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಏನಂತಂದ್ರೆ, ಒಂದು ಉದಾಹರಣೆ ಕೊಡ್ತಾನೆ. ಅಯ್ಯ, ಮತ್ತೆ ನಾನು ದೇವರಲ್ಲಿ ಭಯಭಕ್ತಿಯಿಂದ ಇದ್ದೀನಿ, ಆದ್ರೆ ನನ್ನ ಗಂಡ ಬಹಳ ಕುಡ್ಕಾ ಇದ್ದಾನೆ, ನಾನು ಏನ್ ಮಾಡಿದ್ರು ಕೂಡ ಆತ ಒಪ್ತಾ ಇಲ್ಲ, ನಾನು ಹೆಂಗ್ ಅಧೀನಳಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ? ಆತ ದೇವ್ರನ್ನೇ ನಂಬ್ತಾ ಇಲ್ಲ, ಪ್ರತಿಯೊಂದಕ್ಕೂ ಕೂಡ ಈ ತರ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಏನಾದ್ರೂ ಆನ್ಸರ್ ಕೊಟ್ರು ಕೂಡ ಇಲ್ಲಿ ಪೇತ್ರನ ಹೇಳ್ತಾನೆ ಏನಪ್ಪಾ ಅಂತಾರೆ, ಸ್ತ್ರೀಯರೇ ನೀವು ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಹೆಂಗಿರ್ಬೇಕಂತಾರೆ, ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ಒಂದು ವೇಳೆ ನಿಮ್ಮ ಗಂಡ ದೇವರ ವಾಕ್ಯಕ್ಕೆ ಆಸಕ್ತಿಯನ್ನು ತೋರಿಸದೇ ಇದ್ದರು, ದೇವರ ಮಾರ್ಗದಲ್ಲಿ ನಡೆಯದೇ ಇದ್ದರೂ ಕೂಡ ನಿನ್ನ ಕೆಲಸ ಏನಂತಾರೆ, ನಿನ್ನ ಗಂಡನಿಗೆ ಅಧೀನರಾಗಿರ್ಬೇಕು. ವಾಟ್ ಎ ವಂಡರ್ಫುಲ್ ಪಾಯಿಂಟ್. ವಿಶ್ವಾಸದಲ್ಲಿರ್ತಕ್ಕಂಥ ಗಂಡನಿಗೆ ನಾನು ಮರ್ಯಾದೆ ಕೊಡ್ತೇನೆ ರೀ, ಆತಗೆ ಏನ್ ಅರ್ಥ ಆಗ್ತಿಲ್ಲ, ದೇವ್ರು ನಂಬಿಲ್ಲ, ನಾನು ಯಾಕೆ ನಾನು ಆತನ ಇದು ಕೊಡ್ಲಿ ಅಂತಕ್ಕಂಥದ್ದು ಮಾಡಿದ್ರೆ ಅದು ತಪ್ಪಾಗುತ್ತೆ ಪ್ರಿಯರೇ. ಮತ್ತೆ ನಿನ್ನ ಗಂಡ ವಿಶ್ವಾಸದ ಜೀವಿತದಲ್ಲಿ ಇದ್ರೂ ಕೂಡ ಇರದೇ ಇದ್ರೂ ಕೂಡ ಒಂದು ಹೆಂಡತಿಯಾಗಿ ನಿನ್ನ ಜವಾಬ್ದಾರಿ ಏನಂತಾರೆ, ನಿನ್ನ ಗಂಡನಿಗೆ ಅಧೀನನಾಗಿರ್ಬೇಕು. ಇನ್ನು ಪ್ರತಿ ಸ್ತ್ರೀಯರಿಗೆ ದೇವರು ಕೊಡ್ತಕ್ಕಂಥ ಎಚ್ಚರಿಕೆ ಯಾಕೆ ಕೊಡ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ನೋಡಿ, ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು, ನೀವು ನಿರ್ಮಲರಾಗಿಯೂ
ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ನೀನು ತೋರಿಸ್ತಕ್ಕಂತ ಪ್ರೀತಿ, ನೀನು ತೋರಿಸ್ತಕ್ಕಂತ ಅವಿಧೇಯತೆ, ನೀನು ತೋರಿಸ್ತಕ್ಕಂತ ನಿರ್ಮಲತೆ, ನೀನು ತೋರಿಸ್ತಕ್ಕಂತ ಭಯ ಭಕ್ತಿ ನಿನ್ನ ಗಂಡನ ಮನಸ್ಸನ್ನ ಮಾರ್ಪಡಿಸ್ತಕ್ಕಂಥದ್ರಲ್ಲಿ ಕೆಲಸ ಆಗ್ಬಹುದು. ಮಾರ್ಪಡಿಸ್ತಕ್ಕಂತ ಒಂದು ಚಾನ್ಸಸ್ ಕೂಡ ಇರೋದ್ರಿಂದ ನೀನು ಯಾವತ್ತಿಗೂ ಕೂಡ ನಿನ್ನ ಗಂಡನಿಗೆ ನೀನು ವಿಧೇಯಳಾಗಿರಬೇಕು. ಇದು ದೇವರಾಜ್ಞೆ ಅಂತಕ್ಕಂಥದ್ದ ಎಚ್ಚರಿಕೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. ಅದೇ ರೀತಿಯಾಗಿ 7ನೇ ವಚನದಲ್ಲಿ ನಾವು ಈಗಾಗಲೇ ನೋಡಿವ ಆ ವಚನದಲ್ಲಿ ಎಂಥದ್ದೇ ಇದ್ರೂ ಕೂಡ ನೀವು ನಿಮ್ಮ ಗಂಡಂದಿರನ್ನ, ನಿಮ್ಮ ಹೆಂಡತಿಯರನ್ನ ಬಹು ಜಾಗೃತಿಯಿಂದ ನಿಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಕಾಪಾಡ್ಕೊಳ್ಬೇಕಾಗಿರೋದು ಆಜ್ಞೆ ಅಂತ ಹೇಳ್ತಾನೆ ಪ್ರೇರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ 3ನೇ ಅಧ್ಯಾಯ 2ನೇ ವಚನವನ್ನ ನಾವು ನೋಡಿದಾಗ, 1 ಮತ್ತು 2 ನೋಡಿದಾಗ 1, 2, 3 ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ನಾನು ಮತ್ತೊಂದು ಸಾಲಿ ಓದಿ ನಿಮ್ಗೆ ಹೇಳ್ತೇನೆ ಪ್ರೇರೆ. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ನೀವು ತೋರಿಸ್ತಕ್ಕಂಥ ನಡತೆ, ನೀವು ತೋರಿಸ್ತಕ್ಕಂಥ ಆತ್ಮೀಯತೆಯಿಂದ ಅವರು ದೇವರ ಮಾರ್ಗದ ಕಡೆಗೆ ಮುಖ ಮಾಡ್ಯಾರು ಅನ್ನುವಂತ ನಿರೀಕ್ಷೆನ ದೇವರು ಇಲ್ಲಿ ಕೊಡ್ತಾ ಇದ್ದೇನೆ. ಅಂತ ಒಂದು ವ್ಯವಸ್ಥೆ ನಾವು ನಮ್ಮ ಮಾರ್ಗದ ಮುಖಾಂತರವಾಗಿ, ನಮ್ಮ ಭಕ್ತಿ ಜೀವಿತದ ಮುಖಾಂತರವಾಗಿ ಪ್ರತಿ ಸ್ತ್ರೀಯು ತನ್ನ ಗಂಡನಿಗೆ ತೋರಿಸಿದ್ದೆ ಆದ್ರೆ, ಪ್ರತಿ ಸ್ತ್ರೀಯು ತನ್ನ ಗಂಡನಿಗೆ ವಿಧೇಯಳಾಗಿದ್ದರೆ ಆತನು ಕೂಡ ದೇವರ ವಾಕ್ಯಕ್ಕೆ ವಿಧೇಯನಾಗುವಂತ ಚಾನ್ಸಸ್ ಬಹಳ ಇರುತ್ತೆ ಪ್ರಿಯರೇ. ಅದ್ಭುತವಾಗಿರ್ತಕ್ಕಂಥ ಮಾತು ನೋಡ್ರಿ. ಇದನ್ನ ನಾವು ವಿಚಾರ ಮಾಡೋಣ ಪ್ರಿಯರೇ. ಅದೇ ರೀತಿಯಾಗಿ 1ನೇ ಕೊರಂತಿ 11ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 11ನೇ ಅಧ್ಯಾಯ 1ನೇ ಕೊರಂತಿ 11ನೇ ಅಧ್ಯಾಯ 8 ಮತ್ತು ದೇವರವರಿಗೆ ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಿಲ್ಲ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. ಎಸ್, ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ಸ್ತ್ರೀ ಕೂಡ ಏನಪ್ಪಾ ಅಂತಾರೆ, ಮೊದಲನೇದಾಗಿ ಏನ್ ಅರ್ಥ ಮಾಡ್ಕೋಬೇಕಂತಾರೆ, ಪುರುಷನು ಸ್ತ್ರೀಯಿಂದ ಉತ್ಪತ್ತಿ ಆಗಲಿಲ್ಲ. ಯಾಕಂದ್ರೆ ದೇವರು ಸ್ವತಃ ಮಣ್ಣನ್ನ ತೆಗೆದುಕೊಂಡು ಮಣ್ಣಿನಿಂದ ಏನಪ್ಪಾ ಅಂದ್ರೆ ಗೊಂಬೆಯನ್ನಾಗಿ ತಯಾರಿಸಿ ಅದಕ್ಕೆ ಜೀವಶ್ವಾಸವನ್ನು ಊದಿದ ನಂತರ ಮನುಷ್ಯನ ಅದನ್ನು ಪ್ರಿಯರೇ. ಆದ್ರೆ ಹೆಣ್ಣನ್ನ ತಯಾರು ಮಾಡ್ಬೇಕಂತಾರೆ ದೇವರು ಆ ಮನುಷ್ಯನ ಪಕ್ಕೆಲುಬನ್ನ ತೆಗೆದು ಅದಕ್ಕೆ ಜೀವಶ್ವಾಸವನ್ನು ನೀಡಿರ್ತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಪುರುಷನು ಸ್ತ್ರೀಯಿಂದ ಉತ್ಪತ್ತಿ ಆಗಲಿಲ್ಲ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿ ಆದಳು. ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ. ಪುರುಷನು ಸ್ತ್ರೀ ನಿರ್ಮಾಣವಾಗಲಿಲ್ಲ, ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು. ಇಟ್ಸ್ ಅ ವೆರಿ ವಂಡರ್ಫುಲ್ ಸ್ಟೇಟ್ಮೆಂಟ್. ಪ್ರತಿ ಹೆಣ್ಣು ತಾನು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಾರೆ, ದೇವರ ಸಂಕಲ್ಪದಲ್ಲಿ ಪುರುಷನನ್ನ ದೇವರುಂಟು ಮಾಡಿದ, ಆ ಪುರುಷನಿಗೆ ಸಹಪಾಠಿಯಾಗಿ ಅಥವಾ ಜೊತೆಗಾರ್ತಿಯಳಾಗಿರ್ಬೇಕಂತಕ್ಕಂಥದ್ದು ವಿಷಯದಿಂದಾಗಿ ಆ ಪುರುಷನಿಗೆ ಜೊತೆ ಪರಿಸಿರ್ತಕ್ಕಂಥದ್ದು ಯಾರನ್ನ ಅಂದರೆ ಸ್ತ್ರೀಯನ್ನ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಪ್ರತಿ ಸ್ತ್ರೀ ಕೂಡ ದೇವರ ವಾಕ್ಯದಂತೆ, ದೇವರ ಆಲೋಚನೆ ಅಂತ ನಾವು ಆಲೋಚನೆ ಮಾಡಿಕೊಂಡಾಗ ನೀವು ಅಥವಾ ನಾವು ನಮ್ಮ ಕುಟುಂಬವನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಏನಂದ್ರೆ, ಪ್ರತಿ ಹೆಂಡತಿಯು ಕೂಡ ತಾನು ಏನ್ ತಿಳ್ಕೊಬೇಕಂತಂದ್ರೆ, ನಾನು ನನ್ನ ಗಂಡನಿಗೆ ಸಹಕಾರಿಯಾಗಿ ನನ್ನ ಜೀವಿತವನ್ನ ನಡೆಸಬೇಕು. ಇದು ದೇವರ ಆಜ್ಞೆ, ದೇವರ ಕೃಪೆ ಅನ್ನುವಂತ ಲಾಜಿಕ್ ನ, ಆದಾಮನ ನಿರ್ಮಾಣದ ಚರಿತ್ರೆಯನ್ನು ಓದಿ ಅರ್ಥ ಮಾಡಿಕೊಂಡಾಗ ತನ್ನ ಪಾತ್ರ ತನ್ನ ಕುಟುಂಬದಲ್ಲಿ ಯಾವ ರೀತಿ ಇದೆ, ತನ್ನ ಕುಟುಂಬವನ್ನು ನಡೆಸ್ತಕ್ಕಂಥ ತನ್ನ ಗಂಡನ ಜೊತೆಗೆ ನಾನು ಯಾವ ರೀತಿ ಅನ್ಯೋನ್ಯತೆಯನ್ನು ಹೊಂದಿರ್ಬೇಕಂತಕ್ಕಂಥದನ್ನ ಆ ಹೆಣ್ಣು ಅರ್ಥೈಸಿಕೊಂಡಾಗ ಖಂಡಿತವಾಗಲೂ ಕೂಡ ಆ ಕುಟುಂಬ ನಿಜವಾದಂತ ಒಂದು ಕುಟುಂಬವಾಗಿ ಸಮಾಜದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂತ ಕುಟುಂಬಗಳನ್ನ ಕಟ್ಟುವಂತದ್ರಲ್ಲಿ ನಾವೆಲ್ಲರೂ ಕೂಡ ಬಹು ಪ್ರಯಾಸ ಪಟ್ಟು ಬಹಳ ಭಕ್ತಿಯಿಂದ ನಾವು ನಡೆದುಕೊಳ್ಬೇಕು ಪ್ರಿಯರೇ. ಆದ್ರೆ ಇವತ್ತು ನನ್ನ ಸಹೋದರ ಸಹೋದರಿಯರನ್ನ ನೋಡಿದಾಗ ಅದೆಷ್ಟೋ ಜನ ಈ ಕುಟುಂಬ ವ್ಯವಸ್ಥೆಯಲ್ಲಿ ಹಾಳಾಗ್ತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಬೇಡ ಪ್ರಿಯರೇ, ಅಂತ ಜೀವಿತವನ್ನ ನಾವು ಹೊಂದುವಂಥದ್ದು ಬೇಡ. ಯಾಕಂದ್ರೆ ದೇವರು ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ, ದಾರಿ ತಪ್ಪುವಂತಹ ವ್ಯಕ್ತಿಗಳ ಜೀವಿತಗಳು ಯಾವ ರೀತಿ ನಾಶ ಆಗುತ್ತೆ ಅಂತಕ್ಕಂಥ ಒಂದು ಸಣ್ಣ ಎಚ್ಚರಿಕೆಯನ್ನು ಕೊಟ್ಟು ನನ್ನ ವಾಕ್ಯವನ್ನ ನಾನು ಮುಗಿಸ್ಲಿಕ್ಕೆ ನಾನು ಪ್ರಯಾಸ ಪಡ್ತಾ ಇದ್ದೇನೆ ಪ್ರಿಯರೇ. ಜ್ಞಾನೋಕ್ತಿಗಳು ಬರೆದಂತ
ಪತ್ರಿಕೆ ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 7ನೇ ಅಧ್ಯಾಯ 7ನೇ ಅಧ್ಯಾಯ 24ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 24. ಈಗ ಕಂದ ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳನ್ನ ಆಲಿಸು. ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ. ಇಲ್ಲಿ ದೇವರು ಪ್ರತಿ ಪುರುಷನಿಗೆ ಕೂಡ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ಯಾರ ಕಡೆಗೆ ಕಿವಿ ಕೊಡಬೇಡ ಅಂತ ಹೇಳ್ತಿದ್ದಾನೆ ಅಂತಂದ್ರೆ, ನೋಡಿ, ಈ ವಾಕ್ಯವನ್ನ ನಾವು ಬಹು ಜಾಗ್ರತೆಯಿಂದ ನಾವು ಆಲೋಚನೆ ಮಾಡಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಿಯರೇ. ಏನಂತಾರೆ, ಕಂದ ನನ್ನ ಮಾತಿಗೆ ನಿನ್ನ ಕಿವಿಗೊಡು, ನನ್ನ ಮಾತುಗಳನ್ನ ನೀನು ಆಲಿಸು, ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ. ಅಂದ್ರೆ ಅವಳು ಅಂತಂದ್ರೆ ಇಲ್ಲಿ ದ ಥರ್ಡ್ ಪರ್ಸನ್ ಎಂಟ್ರಿ. ಅಂದ್ರೆ ಯಾವ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಕೆಟ್ಟೋಗ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾನಂತಾರೆ, ಗಂಡ ಮತ್ತು ಹೆಂಡತಿಯನ್ನ ಬಿಟ್ಟು ಮತ್ತೊಬ್ಬ ವ್ಯಕ್ತಿ, ಅದು ಗಂಡನ ರೂಪದಲ್ಲಿ ಇರಬಹುದು ಅಥವಾ ಹೆಂಡತಿಯ ರೂಪದಲ್ಲಿ ಆಗಿರಬಹುದು, ಪ್ರವೇಶಿಸಿದ್ದೇ ಆದರೆ, ಅಥವಾ ಗಂಡನ ಜೀವಿತದಲ್ಲಿ ಮತ್ತೊಬ್ಬ ಹೆಂಡತಿ ಅಥವಾ ಮತ್ತೊಬ್ಬ ಸ್ತ್ರೀಯ ಜೀವಿತ ಎಂಟ್ರಿ ಆಯ್ತಂದ್ರೆ, ಅಥವಾ ಹೆಂಡತಿಯ ಜೀವಿತದಲ್ಲಿ ಮತ್ತೊಬ್ಬ ಪರಪುರುಷನ ಒಂದು ಜೀವಿತ ಎಂಟ್ರಿ ಆಯ್ತಂದ್ರೆ, ಆ ಪರಿಸ್ಥಿತಿಗಳು ಯಾವ ರೀತಿ ನೆಲ ಕಚ್ತವೆ, ಯಾವ ರೀತಿ ನಮ್ಮನ್ನ ನಾಶನದ ಮಾರ್ಗಕ್ಕೆ ದೂಡ್ತವೆ ಅಂತಕ್ಕಂಥದ್ದನ್ನ ಎಚ್ಚರಿಕೆಯನ್ನ ಇಲ್ಲಿ ಗಂಡನ ಮುಖಾಂತರ ಒಂದು ಗಂಡನ ಜೀವಿತದಲ್ಲಿ ಉದಾಹರಣೆ ರೂಪದಲ್ಲಿ ಹೇಳ್ತಾನೆ ಪ್ರಿಯರೇ. ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ, ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ. ಆ ಮಾರ್ಗವನ್ನ ನೀನು ಆರಿಸಿಕೊಂಡಿದ್ದೆ ಆದರೆ ನೀನು ಖಂಡಿತವಾಗಲೂ ಕೂಡ ನಾಶನವಾಗುತ್ತಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾನೆ ಪ್ರಿಯರೇ. ಅವಳಿಂದ ಗಾಯಪಟ್ಟ ಬಿದ್ದವರು ಬಹುಮಂದಿ. ಆ ಮಾರ್ಗದಲ್ಲಿ ನಡೀತಕ್ಕಂಥವ್ರ ಸಂಖ್ಯೆ ಬಹಳಷ್ಟಿದೆ. ಆ ಮಾರ್ಗದಲ್ಲಿ ನಡೆದು ಅದರಿಂದ ಗಾಯಗೆ ಒಳಪಟ್ಟಿರ್ತಕ್ಕಂಥವ್ರು ಅಥವಾ ಅದರಿಂದ ನಾಶನವಾಗಿರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ ಪ್ರಿಯರೇ. ಆದ್ರಿಂದ ನೀವ್ಯಾರು ಕೂಡ ಆ ದುರ್ಮಾರ್ಗದ ಒಂದು ಮಾರ್ಗದಲ್ಲಿ ನಡೆಯದೆ ನೀವು ಬಹು ಎಚ್ಚರಿಕೆಯಿಂದಿರ್ರಿ ಅಂತಕ್ಕಂಥ ಎಚ್ಚರಿಕೆ ಗಂಟೆಯನ್ನ ಕೂಡ ಕೊಡ್ತಾ ಇದ್ದೇನೆ ಪ್ರಿಯರೇ. ಅವಳಿಂದ ಗಾಯಪಟ್ಟು ಬಿದ್ದವರು ಬಹುಮಂದಿ, ಹತರಾದವರು ಲೆಕ್ಕವೇ ಇಲ್ಲ, ಸತ್ತಿರ್ತಕ್ಕಂಥವ್ರ ಸಂಖ್ಯೆನೇ ಇಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ನಿಮ್ಮ ಜೀವಿತವನ್ನ ನೀವು ನಾಶನ ಮಾಡ್ಕೊಳ್ತಕ್ಕಂಥ ಮಾರ್ಗದ ಕಡೆ ನೀವು ಹೋಗ್ಬೇಡಿ, ಅದನ್ನ ಬಿಟ್ಬಿಡಿ. ಅವಳ ಮನೆಯು ಪಾತಾಳದ ದಾರಿ. ನೀನು ಒಂದು ವೇಳೆ ಆ ನಿಜವಾದಂತ ಕುಟುಂಬ ವ್ಯವಸ್ಥೆಯನ್ನ ಬಿಟ್ಟು ನೀನು ಅದಕ್ಕೆ ವಿರುದ್ಧವಾಗಿ ನೀನು ನಡೆದಿದ್ದೆ ಆದರೆ ಅದು ನಿನ್ನ ಪಾತಾಳಕ್ಕೆ ದೂರುತ್ತೆ, ಅದು ನಿನ್ನ ಪಾತಾಳಕ್ಕೆ ತಳ್ಳುತ್ತೆ, ಅದು ನಿನ್ನ ಮರಣದ ದಾರಿಯಲ್ಲಿ ನಡೆಸುತ್ತೆ. ಆ ಎಚ್ಚರಿಕೆಯನ್ನ ನೀವು ಇಟ್ಕೊಳ್ಳಿ. ಅದು ಮೃತ್ಯುವಿನ ಅಂತಂಪುರಕ್ಕೆ ಇಳಿದು ಹೋಗುತ್ತದೆ ಅಂತ ಹೇಳ್ತಾನೆ. ಅದು ನಿನ್ನ ನಾಶನವನ್ನುಂಟು ಮಾಡುತ್ತೆ. ಅದು ನಿನ್ನ ಏನ್ ಮಾಡುತ್ತೆ ಅಂತಂದ್ರೆ ಅದು ನಿನ್ನ ಜೀವಿತವನ್ನೇ ಕೊಲಾಪ್ಸ್ ಆಗಿ ಮಾಡುತ್ತೆ ಅಂತಕ್ಕಂಥದ್ದು ಹೇಳ್ತಾನೆ ಪ್ರಿಯರೇ. ಆದ್ರಿಂದ ಪ್ರತಿ ಪುರುಷರು ಕೂಡ ಜಾಗೃತಿಯಿಂದ ಆಲೋಚನೆ ಮಾಡಿರ್ತಾರೆ. ಆ ಮಾರ್ಗ ನಮ್ಮ ಕುಟುಂಬವನ್ನ ಹಾಳು ಮಾಡತಕ್ಕಂಥ ಮಾರ್ಗ, ಆ ಮಾರ್ಗ ಪಾತಾಳದ ಮಾರ್ಗ, ಆ ಮಾರ್ಗ ಮೃತ್ಯುವಿನ ಅಂತಂಪುರಕ್ಕೆ ಕರೆದೊಯ್ತಕ್ಕಂಥ ಮಾರ್ಗ ಅಂತಕ್ಕಂಥದ್ದನ್ನ ಬಹು ಜಾಗೃತಿಯಿಂದ ನಾವು ಗ್ರಹಿಸಿಕೊಳ್ಳೋಣ ಪ್ರಿಯರೇ. ಆದ್ದರಿಂದ ದೇವರು ನಿಬಂಧನೆಯ ಮುಖಾಂತರವಾಗಿ ಪ್ರತಿ ಪುರುಷನಿಗೂ ಒಂದು ಹೆಂಡತಿ ಇರಬೇಕು, ಪ್ರತಿ ಸ್ತ್ರೀಗೂ ಕೂಡ ಒಂದು ಗಂಡನಿರ್ಬೇಕಂತಕ್ಕಂಥ ಒಂದು ಆಲೋಚನೆ ದೇವರು ಬಹಳ ಜಾಗೃತಿಯಿಂದ ಅದನ್ನ ಆಲೋಚಿಸಿ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನ ಈ ಸೃಷ್ಟಿಯಲ್ಲಿ ನಿರ್ಮಿಸಿ ನಮ್ಮನ್ನ ಒಂದು ಕುಟುಂಬ ವ್ಯವಸ್ಥೆಯಾಗಿ ಮಾಡಿದ್ದಾನೆ ಪ್ರಿಯರೇ. ಆ ಕುಟುಂಬ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಅದನ್ನ ಕ್ರಮಬದ್ಧತೆ ರೀತಿಯಿಂದ ಭಯಭಕ್ತಿಯ ಜೀವಿತದಿಂದ ನಡೆಸಿಕೊಂಡು ದೇವರನ್ನ ಮಹಿಮೆ ಪಡಿಸ್ತಕ್ಕಂಥವರಾಗಿ ಸಮಾಜದಲ್ಲಿ ನಾವು ಉತ್ತಮವಾದಂತ ಕುಟುಂಬವಾಗಿ ಬಾಳಿ, ಸೊ ದೇವರನ್ನ ನಂಬಿರ್ತಕ್ಕಂಥ ಕುಟುಂಬ ಈ ರೀತಿ ಇರುತ್ತೆ, ದೇವರ ಭಯಭಕ್ತಿಯಲ್ಲಿ ನಡೆದ್ರೆ ನಾವು ಈ ರೀತಿಯಾಗಿರ್ತೀವಿ ಅಂತಕ್ಕಂಥದ್ದನ್ನ ನಮ್ಮಲ್ಲಿ ನಾವು ಸರಿಪಡಿಸಿಕೊಂಡು ಇನ್ನೊಬ್ಬರಿಗೆ ನಾವು ಉದಾಹರಣೆಯ ರೂಪದಲ್ಲಿ ಇರುವಂತಹ ಒಂದು ವ್ಯವಸ್ಥೆಯಾಗಿ ಕುಟುಂಬದಲ್ಲಿ ನಾವು ಬಾಳೋಣ ಪ್ರಿಯರೇ. ಯಾಕಂದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಬೇಕಾಗಿರತಕ್ಕಂಥ ಈ ಮೂಲ ಪಾಠ ಬೇಕು ಪ್ರಿಯರೇ. ಯಾಕಂದ್ರೆ ಎಷ್ಟೋ ಈ ವಿಷಯವನ್ನ ನಾವು ನೋಡಿದಾಗ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದ್ದೇವೆ ಪ್ರಿಯರೇ. ಇದು ಬಹಳ ಬಾಧೆಯನ್ನ ಉಂಟು ಮಾಡುತ್ತೆ. ನಮ್ಮ ಭಾರತ ಅಂತಕ್ಕಂಥ ಈ ಒಂದು ಉತ್ತಮವಾದಂತ ಕಲ್ಚರ್ಡ್ ದೇಶದಲ್ಲಿ ಕೂಡ ಇವತ್ತು ಡಿವೋರ್ಸ್ ಅಂತಕ್ಕಂಥ ಸಂಖ್ಯೆಗಳು ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಾರೆ, ಅವ್ರಿಗೆ ನಿಜವಾದಂತ ದೇವರ ಅನ್ಯೋನ್ಯತೆ, ದೇವರ ಪ್ರೀತಿ, ದೇವರ ಪ್ರಣಾಳಿಕೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಪ್ರಿಯರೇ. ಹಂಗಾಗಿ ಕುಟುಂಬಗಳು ನಾಶ ಆಗ್ತಾ ಇದೆ ಪ್ರಿಯರೇ. ಆ ಕುಟುಂಬಗಳನ್ನ ನಾವು ನಾಶ ಮಾಡ್ತಕ್ಕಂಥವ್ರ ಅಥವಾ ನಾಶನದ ದಾರಿಯಲ್ಲಿ ಹೋಗ್ತಕ್ಕಂಥವ್ರನ್ನ ವಾಕ್ಯದ ಮುಖಾಂತರವಾಗಿ ಎಚ್ಚರಿಸಿ ನಾವೆಲ್ಲರೂ ಕೂಡ
ದೇವರನ್ನ ಮಹಿಮೆ ಪಡಿಸ್ತಕ್ಕಂಥ ಮಕ್ಕಳಾಗಿ ಲೋಕದಲ್ಲಿ ನಾವು ಇರೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನನಗೆ ಕೊಟ್ಟಿರ್ತಕ್ಕಂಥ ಈ ಅಲ್ಪ ಕಾಲದಲ್ಲಿ ನನಗೆ ತಿಳಿದಿರ್ತಕ್ಕಂಥ ವಿಷಯವನ್ನ ನೀವು ಮುಂದೆ ಇಟ್ಟಿದ್ದೇನೆ ಪ್ರಿಯರೇ. ದಯವಿಟ್ಟು ಏನಾದ್ರೂ ಇದರಲ್ಲಿ ತಪ್ಪುಗಳಿತ್ತಂದ್ರೆ ದಯವಿಟ್ಟು ನನಗೆ ನೀವು ಸಲಹೆ ಮುಖಾಂತರವಾಗಿ ನೀವು ಕೊಟ್ಟಿದ್ದೆ ಆದ್ರೆ ನಾನು ಖಂಡಿತವಾಗ್ಲೂ ಕೂಡ ಒಬ್ಬ ಸಹೋದರನಾಗಿ ನಾನು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಸದಾ ಸಿದ್ಧನಾಗಿರ್ತೇನೆ ಪ್ರಿಯರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಕ್ಕಂಥ ನಮ್ಮ ಪರಲೋಕದ ತಂದೆನೇ ನಾಮಕ್ಕೆ ಸ್ತೋತ್ರ. ದೇವ ನನಗೆ ಕೊಟ್ಟಿರ್ತಕ್ಕಂಥ ಈ ಅಲ್ಪ ಅವಧಿಯಲ್ಲಿ ದೇವ ನಿನ್ನ ಮನಸ್ಸನ್ನು ನಿನ್ನ ಮಕ್ಕಳಿಗೆ ವ್ಯಕ್ತಪಡಿಸಿದ್ದೇನೆ ದೇವ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿನ್ನ ವಾಕ್ಯವನ್ನ ನಿನ್ನ ಪ್ರಣಾಳಿಕೆಯನ್ನು ನಿನ್ನ ಒಂದು ಆಲೋಚನೆ ನನ್ನ ಮಕ್ಕಳ ಮುಂದೆ ಇಡ್ತಕ್ಕಂಥ ಅವಕಾಶ ನನಗೆ ಮಾಡಿಕೊಡುತ್ತದೆ ದೇವ. ಕೇಳಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ದೇವ ಇನ್ನು ವಾಕ್ಯದಲ್ಲಿ ಭಯಭಕ್ತಿಯಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದು ದೇವ ನಿನಗೆ ಮೆಚ್ಚುಗೆ ಆಗುವಂತ ಮಕ್ಕಳಾಗಿ ಜೀವಿಸುವಾಗ ನಮ್ಮೆಲ್ಲರನ್ನ ನೀವು ಕಾಪಾಡಿ ನಮ್ಮನ್ನು ಏನಪ್ಪಂದ್ರೆ ನಮ್ಮ ಜೀವಿತದಲ್ಲಿ ನಿಮ್ಮ ಒಂದು ಭಯಭಕ್ತಿಯ ಜೀವಿತ ನಮ್ಗೆ ಕಂಟಿನ್ಯೂ ಆಗ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ತಂದೆ. ನಮ್ಮ ಪ್ರಾರ್ಥನೆ ಕೇಳಿದ್ರೆ ನಿಮಗೆ ವಂದನೆಗಳು. ಈ ಪ್ರಾರ್ಥನೆಯನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತರವರ ಹೆಸರಿನ ಮುಖಾಂತರವಾಗಿ ಸಮರ್ಪಿಸುತ್ತೇವೆ ತಂದೆಯೇ, ಆಮೇಲೆ. ಅಂತ್ಯ ಆಶೀರ್ವಾದ ಕೊಡ್ತೀರಾ? ತಂದೆಯಾದ ದೇವರ ಕೃಪೆಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಸೇರಿರ್ತಕ್ಕಂಥ ನನ್ನ ಎಲ್ಲಾ ಸಹೋದರ ಸಹೋದರಿಯರೊಂದಿಗೂ ನೆಲೆಯಾಗಿರ್ಲಿ ಅಂತಕ್ಕಂಥ ಬೇಡ್ಕೊಳ್ತಿದ್ದೇವೆ ತಂದೆಯೇ, ಆಮೇನ್. ಅದ್ಭುತವಾಗಿ ಇಲ್ಲಿವರೆಗೆ ದೇವರ ವಾಕ್ಯವನ್ನು ಕೊಟ್ಟಂತ ಜ್ಞಾನ್ ರಾಜ್ ಅಣ್ಣನವರಿಗೆ ವಂದನೆಗಳನ್ನ ನಿಮಗೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಮೊಟ್ಟ ಮೊದಲು